ಎಲ್ಲರಿಗೂ ನಮಸ್ಕಾರ. ಈ ವರ್ಷದ ಬೋರ್ಡ್ ಎಕ್ಸಾಮ್ ಫಾರ್ಮ್ಯಾಟ್ ಚೇಂಜ್ ಆಗಿದೆ. ಮ್ಯಾಥಮ್ಯಾಟಿಕ್ಸ್ಗೆ 40 MCQs ಇದೆ ನಿಮ್ ಕ್ವೆಶ್ಚನ್ ಪೇಪರ್ ಅಂಡ್ ಈ MCQs ನ ನೀವು ಆನ್ಸರ್ ಮಾಡಿದಾಗ OMR ಶೀಟ್ ಅಲ್ಲಿ ಬಬಲ್ ಮಾಡ್ಬೇಕು. ಏನ್ OMR ಶೀಟ್ ಅಂದ್ರೆ ಇಲ್ಲಿ ನಾನು ಸ್ಯಾಂಪಲ್ OMR ಶೀಟ್ ಅಟ್ಯಾಚ್ ಮಾಡ್ತೀನಿ. ಈ ಶೀಟ್ ಅಲ್ಲಿ ನಾವು ನೋಡ್ಬೋದು ಇದೇ ತರ ಹೇಗೋ ಕೊಟ್ಟಿರ್ತಾರೆ ನಿಮಗೆ. ಇಲ್ಲಿ ಲೆಫ್ಟ್ ಸೈಡ್ ಇರೋದೆಲ್ಲ ಕ್ವೆಶ್ಚನ್ ನಂಬರ್ಸ್. ಸೊ ಫಸ್ಟ್ ಕ್ವೆಶ್ಚನ್ ಸಾಲ್ವ್ ಮಾಡ್ತಿರುವಾಗ ನನಗೆ ಅಕಸ್ಮಾತ್ ಆಪ್ಷನ್ ಬಿ ಕರೆಕ್ಟ್ ಇದೆ ಅಂದ್ರೆ ನಾನು ಆಪ್ಷನ್ ಬಿ ನ ಕಲರ್ ಮಾಡ್ಬೇಕು ಹೀಗೆ. ಓಕೆ, ಕಲರ್ ಮಾಡ್ತಿರುವಾಗ ಸರಿ ಸರ್ಕಲ್ ಒಳಗೆ ಕಲರ್ ಮಾಡ್ಬೇಕು ಅಂತ ನಾವು ಎನ್ಶೋರ್ ಮಾಡ್ಬೇಕು. ಸೆಕೆಂಡ್ ಥಿಂಗ್ ಏನು ಅಂದ್ರೆ ಇವಾಗ ನಾನು ಆಪ್ಷನ್ ಬಿ ಮಾರ್ಕ್ ಮಾಡ್ಮೇಲೆ ಇಲ್ಲ ಸಿ ಕರೆಕ್ಟ್ ಇತ್ತು ಅಂದ್ಬಿಟ್ಟು ಹಿಂಗ್ ಕ್ಯಾನ್ಸಲ್ ಅದೆಲ್ಲ ಮಾಡಂಗಿಲ್ಲ. ಓಕೆ, ಥರ್ಡ್ ಥಿಂಗ್ ಏನು, ನನ್ಗೆ ಅಕಸ್ಮಾತ್ ಇಲ್ಲಿ ಆಪ್ಷನ್ ಥರ್ಡ್ ಕ್ವೆಶನ್ ಆಪ್ಷನ್ ಡಿ ಕರೆಕ್ಟ್ ಇದೆ ಅಂತ ಅನ್ಕೊಳ್ತೀನಿ, ನಾನು ಆಪ್ಷನ್ ಡಿ ನ ಟಿಕ್ ಮಾಡಂಗಿಲ್ಲ, ಯಾವಾಗ್ಲೂ ಕಲರೇ ಮಾಡ್ಬೇಕು. ಸೊ ಇಲ್ಲೂ ಅದೇ ಕೊಟ್ಟಿರೋದು ನೋಡಿ. ಫೋರ್ತ್ ಥಿಂಗ್ ಏನು, ಅಕಸ್ಮಾತ್ ಯಾವ್ದಾದ್ರು ಕ್ವೆಶ್ಚನ್ ಗೊತ್ತಿಲ್ಲ ಅಂದ್ರೆ ನೆಕ್ಸ್ಟ್ ಕ್ವೆಶ್ಚನ್ ಹೋಗ್ಬಿಟ್ಟು ಅದನ್ನ ಸಾಲ್ವ್ ಮಾಡಿ. ಯಾಕಂದ್ರೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾನು ಹಂಗೆ ಬ್ಲಾಂಕ್ ಬಿಟ್ಬಿಟ್ಟು ಲಾಸ್ಟ್ ಬಂದ್ಬಿಟ್ಟು ಅದನ್ನ ಸಾಲ್ವ್ ಮಾಡ್ಬೋದು. ಅಂಡ್ ಫಿಫ್ತ್ ಥಿಂಗ್ ಏನು, ಜೆಲ್ ಪೆನ್ ಯೂಸ್ ಮಾಡಬೇಡಿ. ಜೆಲ್ ಪೆನ್ ಯೂಸ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಕಲರ್ ಮಾಡ್ಬಿಟ್ಟು ನೀವು ಕೈ ಅದ್ರ ಮೇಲೆ ಅಕಸ್ಮಾತ್ ಇಟ್ರೆ ಸ್ಮಡ್ಜ್ ಆಗಕ್ ಶುರು ಆಗುತ್ತೆ. ಸೊ ಬ್ಲೂ ಕಲರ್ ಬಾಲ್ ಪೆನ್ ಯೂಸ್ ಮಾಡಿದ್ರೆ ಒಳ್ಳೇದು. ಓಕೆ, ಇವಾಗ ಇದೆರಡನ್ನು ಕ್ಲಿಯರ್ ಮಾಡ್ತೀನಿ. ಕ್ವೆಶನ್ ಪೇಪರ್ ನೋಡೋಣ. ಇದು ಸ್ಯಾಂಪಲ್ ಕ್ವೆಶನ್ ಪೇಪರ್ ನಾವೇ ಮಾಡಿರೋದು. ಸೊ ಎಲ್ಲಾ ಚಾಪ್ಟರ್ ಇಂದ ಕೆಲವು ಕ್ವೆಶನ್ಸ್ ಹಾಕಿ. ಫಸ್ಟ್ ಕ್ವೆಶನ್, ದ nth ಟರ್ಮ್ ಆಫ್ ದಿ AP 18, 15, 12 is 0. What is the value of n? So ಕ್ವೆಶನ್ ನಾನು ಜಸ್ಟ್ ಬರ್ಕೊಡ್ತೀನಿ ಯಾಕಂದ್ರೆ ಇದನ್ನ ಸಾಲ್ವ್ ಮಾಡ್ಬೇಕು ನಾವು. AP ಕೊಟ್ಟಿರೋದೇನು 18, 15, 12 so on. nth ಟರ್ಮ್ 0 ಅಂತಿದೆ. ನಮಗ್ ಫಾರ್ಮುಲಾ ಏನು, an equals a plus n minus 1 into b. a ಏನು ಫಸ್ಟ್ ಟರ್ಮ್, ಸೊ ಇಲ್ಲಿ a ನ 18 ಅಂತ ಹಾಕೊಳ್ತೀನಿ ಪ್ಲಸ್ n minus 1, ನಮಗೆ ಎಷ್ಟು ಟರ್ಮ್ಸ್ n ಇದೆ ಅಂತ ಗೊತ್ತಿಲ್ಲ, ಅದನ್ನೇ ಕಂಡುಹಿಡಿಬೇಕು. ಡಿ ಏನು, ಡಿ ಯಾವಾಗ್ಲೂ ಕಾಮನ್ ಡಿಫರೆನ್ಸ್. ಸೊ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್, ಇದೆಷ್ಟಾಗತ್ತೆ -3. ಸೊ ಡಿ ಏನಾಗತ್ತೆ ಇಲ್ಲಿ -3 ಈಸ್ ಈಕ್ವಲ್ ಟು an ಎಲ್ಲಿ ಏನು ಇವಾಗ ಕ್ವೆಶನ್ 0 ಅಂತ ಕೊಟ್ಟಿದ್ದಾರೆ. ಸೊ ಎಲ್ಲದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಇವಾಗ n ಸಾಲ್ವ್ ಮಾಡ್ಬೇಕು. ಸೊ ಇದನ್ನ ಆ ಕಡೆ ತಗೊಂಡು ಹೋದ್ರೆ ಏನಾಗುತ್ತೆ, -18 ಇಸ್ ಈಕ್ವಲ್ ಟು n minus 1 into -3. ಅರ್ಥ ಏನು, ನಾನು -3 ಆ ಕಡೆ ಸೈಡ್ ತಗೊಂಡು ಹೋದಾಗ -18 by -3 is equal to n minus 1. ಇಲ್ಲಿ ಮೈನಸ್ ಮೈನಸ್ ಪ್ಲಸ್ ಆಗತ್ತೆ, ಇಲ್ಲಿ 3 1s are 3 6 are. ಸೊ ಏನ್ ಬರೀಬಹುದು, n minus 1 is equal to 6, which implies n ಎಷ್ಟು 6 plus 1 7. ಸೊ ನಾವ್ ಇವಾಗ ಕ್ವೆಶನ್ ಪೇಪರ್ ವಾಪಸ್ ಹೋಗ್ಬಿಟ್ಟು 7 ಯಾವ ಆಪ್ಷನ್ ಇರೋದು, ಆಪ್ಷನ್ ಸಿ. ಸೊ ಏನ್ ಮಾಡ್ಬೇಕು, ನಮ್ OMR ಶೀಟ್ ಅಲ್ಲಿ ಫಸ್ಟ್ ಕ್ವೆಶ್ಚನ್ ಪಕ್ಕ ಆಪ್ಷನ್ ಸಿ ನಾವು ಸರ್ಕಲ್ ಮಾಡ್ತೀವಿ. ಓಕೆ, ಸೆಕೆಂಡ್ ಕ್ವೆಶ್ಚನ್ ನೋಡೋಣ. Two triangles are said to be similar if corresponding angles are equal, corresponding sides are in the same ratio, both A and B, none of the above. So first A ನೋಡೋಣ, corresponding angles are equal. ಕರೆಕ್ಟ್, ಅದ್ ನಮಗ್ ಗೊತ್ತು, ಎರಡು ಟ್ರಯಾಂಗಲ್ ಸಿಮಿಲರ್ ಆಗಿರ್ಬೇಕು ಅಂದ್ರೆ ಅವ್ರ corresponding angles ಈಕ್ವಲ್ ಆಗಿರ್ಬೇಕು. corresponding sides are in the same ratio ಅಂದ್ರೆ ನಾವು ಕಲ್ತಿದೀವಿ, ನಾವು ಪ್ರಪೋರ್ಷನಲ್ ಅಂತ ಕಲ್ತೀವಿ. ಪ್ರಪೋರ್ಷನಲ್ ಮತ್ತೆ ರೇಷಿಯೋ ಎರಡು ಒಂದೇ ಅರ್ಥ. ಸೊ ಏನು ಕರೆಕ್ಟ್ ಇದೆ, ಬಿನು ಕರೆಕ್ಟ್ ಇದೆ. ನಮ್ ಆಪ್ಷನ್ ಸಿ ಅದೇ ಹೇಳ್ತಿರೋದು, ಬೋತ್ ಎ ಅಂಡ್ ಬಿ ಆರ್ ಕರೆಕ್ಟ್ ಅಂತ. ಸೊ ಆಪ್ಷನ್ ಇರೋದು ಸಿ ಇದೆ. ಸೊ ಸೆಕೆಂಡ್ ಕ್ವೆಶ್ಚನ್ ಆಪ್ಷನ್ ಸಿ. ಕೇರ್ಫುಲ್ ಆಗಿ ಇದನ್ನು ಬಬಲ್ ಮಾಡಿ. ಇವಾಗ ಈ ಕ್ವೆಶನ್ ಏನೋ ವರ್ಕಿಂಗ್ ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್, ನಾವು ಬರೀ ಈ ಶೀಟ್ ಅನ್ನ ಕರೆಕ್ಟ್ ಮಾಡ್ತಾರೆ, ಈ ಶೀಟ್ ಬರೀ ವರ್ಕಿಂಗ್ ಕೊಡ್ತಾರೆ. ಓಕೆ, ಥರ್ಡ್ ಕ್ವೆಶನ್, the pair of equations 2x plus 3y equal to 5 and 4x plus 6y equal to 15. So ಅದನ್ನ ಬರ್ಕೊಂಡು ಬಿಡ್ತೀನಿ. 2x plus 3y equal to 5, 4x plus 6y equal to 15. So
ಸೊ ಇದ್ರ ನೇಚರ್ ಆಫ್ ಸೊಲ್ಯೂಷನ್ಸ್ ಏನು ಅಂತ ಕೇಳ್ತಿರೋದು. ನಮಗಾಗ್ಲೇ ಗೊತ್ತು a1/a2 ಈಕ್ವಲ್ ಟು b1/b2 ಈಕ್ವಲ್ ಟು c1/c2 a1/a2 b1/b2 c1/c2 ಕಂಡು ಹಿಡಿದ್ಬಿಟ್ಟು ಅವ್ರ ಮಧ್ಯೆ ರಿಲೇಶನ್ಶಿಪ್ ಏನು ಅಂತ ಕಂಡು ಹಿಡಿಬೇಕು. ಸೊ ಇಲ್ಲಿ a1 a2 b1 b2 and c1 c2 ತಾನೆ. ಇದು ಎಷ್ಟಾಗತ್ತೆ? ಇದು 1/2. ಇದೆಷ್ಟಾಗತ್ತೆ? ಇದು 1/2 ಅಂಡ್ ಇದೆಷ್ಟಾಗತ್ತೆ? 1/3. ಸೊ ಏನ್ ಸಿಗ್ತದೆ ನಮಗೆ? 1/2 ಈಕ್ವಲ್ ಟು 1/2 ನಾಟ್ ಈಕ್ವಲ್ ಟು 1/3. ಇದು ಏನ್ ಫಾರ್ಮಲ್ ಇದೆ? ನಾನು ಫಾರ್ಮಲ್ ಬರಿಬೇಕು ಅಂದ್ರೆ a1/a2 ಈಕ್ವಲ್ ಟು b1/b2 ನಾಟ್ ಈಕ್ವಲ್ ಟು c1/c2. ಇದು ಯಾವ ತರ ಲೈನ್ಸ್? ಇದು ನಮಗ್ ಸಿಗೋದು ಪ್ಯಾರಲಲ್ ಲೈನ್ಸ್. ಅಥವಾ ಏನ್ ಸೊಲ್ಯೂಷನ್ ನೇಚರ್ ಏನು? ನೋ ಸೊಲ್ಯೂಷನ್. ಸೊ ಏನ್ ಬರಿಬಹುದು ನಾವು? ಆಪ್ಷನ್ ಡಿ, ನೋ ಸೊಲ್ಯೂಷನ್ ಥರ್ಡ್ ಒನ್ಗೆ. ಸೊ ಥರ್ಡ್ ಒನ್ ಇಲ್ಲಿ ಆಪ್ಷನ್ ತಾನೆ. ಫೋರ್ತ್ ಒನ್ ನೋಡೋಣ. ಹೌ ಮೆನಿ ಟ್ಯಾಂಜೆಂಟ್ಸ್ ಕ್ಯಾನ್ ಅ ಸರ್ಕಲ್ ಹ್ಯಾವ್? ಸೊ ಒಂದ್ ಸರ್ಕಲ್ ಗೆ ಎಷ್ಟು ಟ್ಯಾಂಜೆಂಟ್ಸ್ ಸಾಧ್ಯ ಅಂತ. ಇದು ಸುಮ್ನೆ ನಾನು ನಿಮ್ಗೆ ಎಕ್ಸ್ಪ್ಲನೇಷನ್ ತೋರಿಸ್ತಾ ಇದೀನಿ. ಇಲ್ಲಿ ಒಂದ್ ಸರ್ಕಲ್ ಹಿಂಗ್ ತಗೊಂಡ್ರೆ ಯಾವ್ದಾದ್ರೂ ಪಾಯಿಂಟ್ ಮೇಲೆ ನಾವ್ ಒಂದ್ ಟ್ಯಾಂಜೆಂಟ್ ಡ್ರಾ ಮಾಡ್ಬೋದು. ಇಲ್ಲಿಂದ ಈ ಪಾಯಿಂಟ್ ಮೇಲೆ ಮಾಡ್ಬೋದು, ಇಲ್ಲಿಂದ ಈ ಪಾಯಿಂಟ್ ಮೇಲೆ ಮಾಡ್ಬೋದು, ಇಲ್ಲಿಂದ ಈ ಪಾಯಿಂಟ್ ನಾನ್ ಜಸ್ಟ್ ರಫ್ ಆಗಿ ಮಾಡ್ತಾ ಇದ್ದೀನಿ ನಿಮ್ಗೆ ತೋರ್ಸಕ್ಕೆ. ಇಲ್ಲಿಂದ ಈ ಪಾಯಿಂಟ್ ಮಾಡ್ಬೋದು. ಸೊ ಎನಿ ಪಾಯಿಂಟ್ ಆನ್ ದ ಸರ್ಕಲ್ ಮೇಲೆ ಒಂದ್ ಟ್ಯಾಂಜೆಂಟ್ ಡ್ರಾ ಮಾಡ್ಬೋದು. ಸೊ ಏನ್ ಅನ್ಬೋದು? ಇನ್ಫೈನೈಟ್ಲಿ ಮೆನಿ ಟ್ಯಾಂಜೆಂಟ್ಸ್ ಡ್ರಾ ಮಾಡ್ಬೋದು ಒಂದ್ ಸರ್ಕಲ್ ಮೇಲೆ. ಸೊ ಇಲ್ಲಿ ಆಪ್ಷನ್ ಬಿ, ಇನ್ಫೈನೈಟ್ಲಿ ಮೆನಿ. ಫೋರ್ತ್ ಕ್ವೆಶ್ಚನ್ ಗೆ ಆಪ್ಷನ್ ಬಿ ಸರ್ಕಲ್ ಮಾಡೋಣ. ಅಂಡ್ ಫಿಫ್ತ್ ಕ್ವೆಶ್ಚನ್, secant square y minus tan square y. ಸೊ ಡೈರೆಕ್ಟ್ಲಿ ಟೆಕ್ಸ್ಟ್ ಬುಕ್ ಇಂದ ಒಂದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಇದು. ನಾವು secant square y minus tan square y 1 ಅಂತ ನಮಗಾಗ್ಲೇ ಗೊತ್ತು. ಅಥವಾ ನೀವು 1 plus tan square y equal to secant square y ಅಂತ ಕಲಿತಿದ್ರು ನೋ ಪ್ರಾಬ್ಲಮ್, ಟ್ರಾನ್ಸ್ಪೋಸ್ ಮಾಡ್ಬಿಟ್ಟು ಆನ್ಸರ್ ತೆಗಿಬಹುದು. ಸೊ ಇದು ಆಪ್ಷನ್ ಬಿ 1 ಅಂತ ಗೊತ್ತು ನಮಗೆ. ಫಿಫ್ತ್ ಒನ್ ಆಪ್ಷನ್ ಬಿ 1. ಓಕೆ, ಸಿಕ್ಸ್ತ್ ಕ್ವೆಶ್ಚನ್ ನೋಡೋಣ. ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ 2,4 and 6,1. ಸೊ ಇದು ಸಾಲ್ವ್ ಮಾಡಬೇಕು. ಸಿಕ್ಸ್ತ್ ಕ್ವೆಶ್ಚನ್, ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ 2,4 and 6,1 ಅಂತ ಹೇಳಿದ್ದಾರೆ. ಇದಕ್ಕೆ ನಮ್ಗಾಗ್ಲೇ ಏನ್ ಗೊತ್ತು? ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ಬೇಕು. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಏನು? ನನ್ನ ಜೊತೆನೆ ಫಾರ್ಮುಲಾ ಹೇಳಿ. ರೂಟ್ ಆಫ್ x2 minus x1 the whole square plus y2 minus y1 the whole square. So x2, x1, y2, y1 ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನ್ ಸಿಗುತ್ತೆ? ರೂಟ್ ಆಫ್ x2 ಏನು ಇಲ್ಲಿ 6 minus 2 whole square plus 1 minus 4 whole square. ಸೊ ಇದು ಎಷ್ಟು ಸಿಗುತ್ತೆ ನಮಗೆ? 6 minus 2 ಅಂದ್ರೆ ಏನು? 4 and 4 square ಇರೋದು 16. ಇಲ್ಲೇನು 1 minus 4 minus 3 and minus 3 square ಇರೋದು 9. ಸೊ ರೂಟ್ ಆಫ್ 16 plus 9 ಇದೆಷ್ಟು? ರೂಟ್ ಆಫ್ 25. ಸೊ ಇದು ನಮಗಾಗ್ಲೇ ಪ್ಲಸ್ ಆರ್ ಮೈನಸ್ 5 ಅಂತ ಗೊತ್ತು. ಅಂಡ್ ಡಿಸ್ಟೆನ್ಸ್ ಯಾವಾಗ್ಲೂ ಪಾಸಿಟಿವ್ ಇರುತ್ತೆ. ಸೊ ಡಿ ಇಸ್ ಈಕ್ವಲ್ ಟು 5. ಸೊ ಡಿ ಇಸ್ ಈಕ್ವಲ್ ಟು 5 ಆಬ್ವಿಯಸ್ಲಿ ಯೂನಿಟ್ಸ್ ಅಲ್ಲಿ ಇರುತ್ತೆ. ಸೊ ನಾನು ಯೂನಿಟ್ಸ್ ಅಂತ ಸುಮ್ಮನೆ ಬರೀತೀನಿ, ಬಟ್ ನಿಮ್ಮ ಆನ್ಸರ್ ಶೀಟ್ ಅಲ್ಲಿ ಹೇಗೋ ಬರೀ ಓವರ್ ಮಾಡಿರತ್ತೆ. ನೀವು ಬರೀ ಆಪ್ಷನ್ ಅನ್ನು ಸರ್ಕಲ್ ಮಾಡಬೇಕು. ಇಲ್ಲಿ 5 ಯೂನಿಟ್ಸ್ ಅಂತ ಇದೆ. ಆಪ್ಷನ್ ಎ. ಸೊ ಆಪ್ಷನ್ ಎ ಬಬಲ್ ಮಾಡೋಣ ಸಿಕ್ಸ್ತ್ ಕ್ವೆಶ್ಚನ್ ಗೆ. ಸೊ ನಿಮ್ ಶೀಟ್ ಅಲ್ಲಿ ನೀವು ಕೇರ್ಫುಲ್ ಆಗಿ ನೋಡ್ಬೇಕು ಎಲ್ಲಿ ಕೊಟ್ಟಿರೋದು ಆಪ್ಷನ್ ಸಿಕ್ಸ್ ಕ್ವೆಶ್ಚನ್ ಎಲ್ಲಿ ಕೊಟ್ಟಿದ್ದಾರೆ ಅಂತ. ಸೊ ಇಲ್ಲಿರೋದು ನನ್ನ ಸಿಕ್ಸ್ ಕ್ವೆಶ್ಚನ್ ಎ ಅಂತ ಮಾರ್ಕ್ ಮಾಡಿ. ಸೆವೆಂತ್ ಕ್ವೆಶ್ಚನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಕ್ವಾಡ್ರಾಟಿಕ್ ಈಕ್ವೇಶನ್? ಸೊ ಕ್ವಾಡ್ರಾಟಿಕ್ ಅಂದಾಗ ನಮಗ್ ಆಗ್ಲೇ ಡಿಗ್ರಿ ಆಫ್ ದಿ ಈಕ್ವೇಶನ್ 2 ಅಂತ ಗೊತ್ತು. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಮತ್ತೆ ಎಕ್ಸ್ ಟರ್ಮ್ಸ್ ಇದೆ. ಈ ಎಕ್ಸ್ ಸ್ಕ್ವೇರ್ ಯಾವ ಟರ್ಮು ಇಲ್ಲ, ಇಲ್ಲಿ ಯಾಕಂದ್ರೆ ಇಲ್ಲಿ 3x ಇದೆ, ಇಲ್ಲಿ ಎಕ್ಸ್ ಇದೆ. ಅಂಡ್ ಎಕ್ಸ್ ಅನ್ನ ಆ ಕಡೆ ತಗೊಂಡ್ರೆ 2x ಆಗುತ್ತೆ. ಇಲ್ಲೂ ಎಕ್ಸ್ ಸ್ಕ್ವೇರ್ ಇದೆ, ಆಮೇಲೆ ಇಲ್ಲೂ ಎಕ್ಸ್ ಸ್ಕ್ವೇರ್ ಇದೆ. ಸೊ ಏನ್ ಆನ್ಸರು? ಈ ಬರೀ ಆಪ್ಷನ್ ಬಿ ಮಾತ್ರ ಎಕ್ಸ್ ಸ್ಕ್ವೇರ್ ಟರ್ಮ್ ಇಲ್ಲ. ಸೊ ಇದು ಮಾತ್ರ ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲ. ಸೊ ಸೆವೆಂತ್ ಒನ್ ಆಪ್ಷನ್ ಬಿ ಅಂತ ಮಾರ್ಕ್ ಮಾಡಿ. ಓಕೆ, ಸ್ವಲ್ಪ ಕೆಳಗೆ ಹೋಗೋಣ. ಓಕೆ, ಏತ್ ಕ್ವೆಶ್ಚನ್ ನೋಡೋಣ. ವಾಟ್ ಇಸ್ ದ ಕರ್ವ್ ಸರ್ಫೇಸ್ ಏರಿಯಾ ಆಫ್ ಅ ಕೋನ್? ಸೊ ಕಣ್ ಮುಚ್ಬಿಟ್ಟು ನಾವು ಹೇಳ್ಬೋದು πRL ಯಾವಾಗ್ಲೂ ಕೋನ್ ಕರ್ವ್ ಸರ್ಫೇಸ್ ಏರಿಯಾ. ಸೊ ಆಪ್ಷನ್ ಎ ಇರೋದು. ಏತ್ ಕ್ವೆಶ್ಚನ್ ಆಪ್ಷನ್ ಎ ಮಾರ್ಕ್ ಮಾಡೋಣ.
9th question ನೋಡೋಣ. The class mark of the class interval 20 to 29 is, ಸೊ ಯಾವ ಚಾಪ್ಟರ್ ಇದು ಅಂತಾನೆ ನಾಪ್ಕ ಬರ್ತಿದ್ದೋದ್ರೆ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಕ್ಲಾಸ್ ಇಂಟರ್ವಲ್ ಕೊಟ್ಟಿರ್ತಾರೆ ಅಂಡ್ ಆ ಕ್ಲಾಸ್ ಇಂಟರ್ವಲ್ ನಮಗೆ XI ಕಂಡುಹಿಡಿಬೇಕು. ಸೊ ಕ್ಲಾಸ್ ಮಾರ್ಕ್ ಕಂಡುಹಿಡಿಬೇಕು. ಇದು 20 to 29 ಅಂತಾರೆ. ನಮಗೇನ್ ಗೊತ್ತು ಕ್ಲಾಸ್ ಮಾರ್ಕ್ XI is equal to upper limit plus lower limit by 2. So ಇಲ್ಲಿ upper limit 29 plus lower limit 20 divided by 2. So 29 plus 20, 49. And 49 by 2 ಎಷ್ಟಾಗುತ್ತೆ? 2 ones are, 2 twos are, 4.5. So 24.5 ಅಂತ ಸಿಗ್ತದೆ. ಇದು ಆಪ್ಷನ್ ಇದೆಯಾ? ಇದೆ. ಇದು ಆಪ್ಷನ್ ಡಿ. ಸೊ 9th question ಆಪ್ಷನ್ ಡಿ ನ ಸರ್ಕಲ್ ಮಾಡಿ. 10th question ನೋಡೋಣ. The value of sin 19 degree divided by cos 71 degree. So trigonometry and ಯಾವ ಪ್ರಾಪರ್ಟಿ ಯೂಸ್ ಮಾಡಬೇಕು? ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಜ್ಞಾಪಕ ಇರತ್ತೆ, ಯಾವಾಗ್ಲಾದ್ರೂ ಈ ತರ ಆಂಗಲ್ಸ್ ಕೊಟ್ಟಾಗ ಸ್ಟ್ಯಾಂಡರ್ಡ್ ಆಂಗಲ್ಸ್ ಬಿಟ್ಟು ನಾವು ಕಾಂಪ್ಲಿಮೆಂಟರಿ ಆಂಗಲ್ಸ್ ಯೂಸ್ ಮಾಡಿ. ಸೊ ವಿಡಿಯೋ ನೋಡಿದ್ರೆ ನೋಡ್ಬೋದು, ಯಾವ್ದಾದ್ರೂ ಒಂದನ್ನ ನಾವು ಸೈನ್ ಕಾಸ್ಗೆ ಅಥವಾ ಕಾಸ್ ಸೈನ್ ಕನ್ವರ್ಟ್ ಮಾಡೋಣ. ಸೊ ಇದೇನಾಗತ್ತೆ? ಇದು cos 90 minus 19 divided by sin, ಇಲ್ಲಿ cos ಏನೇ ಇರೋದು, so divided by cos 71. 90 minus 19, correct, ಇದು 17 ಏನೇ, so ಇದು 71 ಏನೇ, so 71 degree divided by cos 71 degree. So ಕ್ಯಾನ್ಸಲ್ ಮಾಡಿದಾಗ ಏನಾಗುತ್ತೆ? is equal to 1 ಅಂತ ಸಿಕ್ತು. So 10th question 1 ಇರೋದು ಆಪ್ಷನ್ ಸಿ. ಸೊ 10th question ಆಪ್ಷನ್ ಸಿ ನ ನಾವು ಸರ್ಕಲ್ ಮಾಡೋಣ. 11th question ನೋಡೋಣ. ಒಂದ್ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. A tower stands vertically on the ground from a point on the ground which is 15 meters away from the foot of the tower. The angle of elevation of the top of the tower is found to be 60 degrees. Find the height of the tower. So ಈ ತರ ಕ್ವೆಶನ್ ಕೊಟ್ಟಿದಾಗ ವೆರಿ ಇಂಪಾರ್ಟೆಂಟ್ ಡಯಾಗ್ರಾಮ್ ಕರೆಕ್ಟ್ ಆಗಿ ಡ್ರಾ ಮಾಡೋದಕ್ಕೆ. ಅವ್ರು ಹೇಳ್ತಿರೋದು ಒಂದು ಟವರ್ ಗ್ರೌಂಡ್ ಮೇಲೆ ವರ್ಟಿಕಲ್ ಆಗಿ ಹಿಂಗ್ ನಿಂತಿದೆ, 15 meters away. 15 meters away ಅಂದ್ರೆ ಅರೌಂಡ್ ಇಷ್ಟು ಮೀಟರ್ಸ್ ಅವೇ. ಆಂಗಲ್ ಆಫ್ ಎಲಿವೇಶನ್ 60 degrees ಅಂತಾರೆ. ಸೊ ಇದನ್ನ ಜಾಯಿನ್ ಮಾಡಕ್ ಟ್ರೈ ಮಾಡ್ತೀನಿ. ಸಾರಿ, ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಬೇಕು. ಅಂಡ್ ಇದನ್ನ ಅವರು 15 meters ಅಂತಾರೆ. ಅಂಡ್ ಆಂಗಲ್ ಆಫ್ ಎಲಿವೇಶನ್ 60 degrees ಅಂತಾರೆ. ಸೊ ನಾವೇನ್ ಕಂಡು ಹಿಡಿಬೇಕು ಅಂದ್ರೆ ಫೈಂಡ್ ದ ಹೈಟ್ ಆಫ್ ದ ಟವರ್. ಸೊ ಇದನ್ನ ನಾನು ಎಚ್ ಅಂತ ಕನ್ಸಿಡರ್ ಮಾಡಿದ್ರೆ, ಅಥವಾ ಎಚ್ ಅಂತಾನು ಬೇಡ, ಎ ಬಿ ಸಿ ಅಂತ ಕನ್ಸಿಡರ್ ಮಾಡಿದ್ವಿ. ನಮಗೇನ್ ಗೊತ್ತು? tan 60 is equal to AB by BC, ಇದು ನಮಗೆ ಗೊತ್ತು. ಅಂಡ್ tan 60 ಎಷ್ಟು ಅಂತ ನಮಗೆ ಗೊತ್ತು? √3. ವೆರಿ ಗುಡ್. ಸೊ AB by BC ಎಷ್ಟು? 15 equal to √3. ಇದರ ಅರ್ಥ ಏನು? AB is equal to 15 √3 meters. ಸೊ ಆಪ್ಷನ್ ಅಲ್ಲಿ ಚೆಕ್ ಮಾಡೋಣ. ಇಲ್ಲಿ ನಮಗೆ ಆಪ್ಷನ್ ಎ 15 √3 ಅಂತ ಇದೆ. ಸೊ 11th one ಆಪ್ಷನ್ ಎ ಅಂತ ಮಾರ್ಕ್ ಮಾಡ್ಬೋದು. ಸೊ 11th question ಇಲ್ಲಿರೋದು ಅಂಡ್ ಇದು ಆಪ್ಷನ್. 12th one ನೋಡೋಣ. The item value which occurs most frequently is called. So most frequent ಯಾವಾಗ್ಲೂ mode ಅಂತ ನಮಗೆ ಗೊತ್ತು. So 12th one ಆಪ್ಷನ್ ಬಿ. 13th question ನೋಡೋಣ. The roots of the equation 7x square plus x minus 1 equal to 0 are. So in 13th question ಕೇಳ್ತಿದ್ದಾರೆ. The roots of the equation 7x square plus x minus 1 equal to 0 are. So ಇದಕ್ಕೆ ನಾವು ಫಸ್ಟ್ ಡಿಸ್ಕ್ರಿಮಿನೆಂಟ್ ಫೈಂಡ್ ಔಟ್ ಮಾಡ್ತೀವಿ. d is equal to b square minus 4ac. ಸೊ ಇಲ್ಲಿ b ಏನು? 1 square 1 minus 4 into a ಇಲ್ಲಿ 7 ಮತ್ತೆ c ಇಲ್ಲಿ -1. ಸೊ d ಏನಾಗುತ್ತೆ? d is equal to 1 minus 7 into 4 28. 28 into -1 +1 ಆಗುತ್ತೆ. ಸೊ +28, 29 ಆಗುತ್ತೆ. ನಾವೇನ್ ನೋಡ್ತಾ ಇದೀವಿ? d ಗ್ರೇಟರ್ ದ್ಯಾನ್ 0 ಆಗಿದೆ. ಸೊ d ಈಕ್ವಲ್ ಟು 0 ಅಂದ್ರೆ ಅವಾಗ ಈಕ್ವಲ್ ಆಗ್ತಿತ್ತು. d ಗ್ರೇಟರ್ ದ್ಯಾನ್ 0 ಆಗಿರೋದ್ರಿಂದ ಡಿಸ್ಟಿಂಕ್ಟ್.
And because b is greater than or equal to 0, real and distinct ಆಯ್ತು. So real and distinct ಯಾವ ಆಪ್ಷನ್? ಆಪ್ಷನ್ ಎ 13th question with answer. So ಇಲ್ಲಿ ಆಪ್ಷನ್ ಎ ಅಂತ ನಾನು ಮಾರ್ಕ್ ಮಾಡಿ. 14th question ನೋಡೋಣ. The points -5, 1, p and 4, -2 are collinear if the value of p is. So collinearity ಟೆಸ್ಟ್ ಮಾಡೋದಕ್ಕೆ ಏರಿಯಾ ಈಕ್ವಲ್ ಟು 0 ಆಗಿರ್ಬೇಕು ಅಂತ ನಮಗಾಗ್ಬೇಕು ಗೊತ್ತು. ಅಂಡ್ ಏರಿಯಾ ಫಾರ್ಮುಲಾ ಏನು? ಕೋಆರ್ಡಿನೇಟ್ ಜಾಮೆಟ್ರಿ ನೋಡಿದೀವಿ. ಮಾಡ್ಯುಲಸ್ ಆಫ್ ಹಾಫ್ ಇಂಟು x1 into y2 minus y3 plus x2 into y3 minus y1 plus x3 into y1 minus y2. ನಾವಾಗ್ಲೇ ನೋಡಿದ್ವಿ. ಅಂಡ್ ಏರಿಯಾ ಇಸ್ ಈಕ್ವಲ್ ಟು 0 ಅಂತ ಈಕ್ವೇಟ್ ಮಾಡಬೇಕು ಕೊಲಿನಿಯಾರಿಟಿಗೆ. ಸೊ ಈ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ? ಇವಾಗ ನಾನು ಈಕ್ವಲ್ ಟು 0 ಅಂತ ಬರ್ದಾಗ ನಾನು ಹಾಫ್ ಅನ್ನ RHS ತಗೊಂಡೋದಾಗ ಹೇಗೂ 0 ಆಗುತ್ತೆ. ಸೊ ನಾನು ಏನ್ ಬರಿಬಹುದು? x1 ವ್ಯಾಲ್ಯೂ ಇಲ್ಲಿ -5, y2 minus y3 ಅಂದ್ರೆ p minus of -2. ಸೊ p plus 2 ಆಗುತ್ತೆ. ಪ್ಲಸ್ x2 ಅಂದ್ರೆ 1 and y3 minus y1 ಅಂದ್ರೆ -2 minus 1 plus x3 ಅಂದ್ರೆ 4 and y1 minus y2 ಅಂದ್ರೆ 1 minus 2. ನಾನಿದ್ ನೋಡ್ಕೊಂಡು ಡೈರೆಕ್ಟ್ ಆಗಿ ಬರೀತಾ ಇದೀನಿ, ಯಾಕಂದ್ರೆ ನನ್ನ ಪ್ರಾಕ್ಟೀಸ್ ಇದೆ. ನೀವು ಪ್ರಾಕ್ಟೀಸ್ ಮಾಡಿದ್ರೆ ಹಿಂಗ್ ಬರೀಬಹುದು. ಗೊತ್ತಿಲ್ಲ ಅಂದ್ರೆ ಯಾವ್ದು x1 ಯಾವ್ದು x2 ಯಾವ್ದು x3 ಎಲ್ಲ ಬರ್ಕೊಂಡು ಹೋಗಿ. ಸೊ -5p -10 plus -3 plus 4 into 1 4 4 into -p -4p equal to 0. ಸೊ ಇದನ್ನ ಹೇಗೆ ಸಿಂಪ್ಲಿಫೈ ಮಾಡ್ಬೋದು? -4p and -5p ಒಟ್ಟಿಗೆ ತಗೊಂಡ್ರೆ -9p ಆಗುತ್ತೆ. ಅಂಡ್ -10 plus 4 -3. ಸೊ -10 plus 4 ಅಂದ್ರೆ -13. ಸಾರಿ -10 ನಾನು ಹಿಂಗ್ ಬರ್ಕೊಡ್ತೀನಿ. ಪ್ಲಸ್ -10 plus 4 -3 ಅಂದ್ರೆ +1 ತಾನೆ ಈಕ್ವಲ್ ಟು 0. ಸೊ -9p -9 equal to 0. ಇದರ ಅರ್ಥ ಏನು? -9p equal to 9 ಅಥವಾ p is equal to -9/9 which is equal to -1. ಸೊ p ವ್ಯಾಲ್ಯೂ -1 ಅಂತ ಸಿಗ್ತದೆ 14th ಒನ್ಗೆ. ಸೊ ಆಪ್ಷನ್ ಡಿ. ಸೊ 14th ಒನ್ ಆಪ್ಷನ್ ಡಿ ಸರ್ಕಲ್ ಮಾಡೋಣ. ಅದು ಇಲ್ಲಿದೆ. ಓಕೆ, 15th ಒನ್ ನೋಡೋಣ. If 2x plus 3y equal to 12 and 3x minus 2y equal to 5 are a pair of equations, then x ಮತ್ತೆ y value ಕಂಡುಹಿಡಿಬೇಕು. So 2x plus 3y equal to 12 ಫಸ್ಟ್ ಬರ್ಕೊಳ್ಳೋಣ. And second one ಕೊಟ್ಟಿರೋದು 3x minus 2y equal to 5. ಓಕೆ, ಸೊ ಇದನ್ನ ಹೇಗೆ ಸಾಲ್ವ್ ಮಾಡೋದು? ನಾವ್ ಯಾವ ಮೆಥಡ್ ಆದ್ರೂ ಚೂಸ್ ಮಾಡ್ಬೋದು. ಸೊ ನಾನು ಇಲ್ಲಿ ಎರಡು ಇಕ್ವೇಶನ್, ಸೊ ಫಸ್ಟ್ ಇಕ್ವೇಶನ್ ನಾನು 2 ಜೊತೆ ಮಲ್ಟಿಪ್ಲೈ ಮಾಡ್ತೀನಿ. ಸೊ 4x plus 6y equal to 24. ಅಂಡ್ ಸೆಕೆಂಡ್ ಇಕ್ವೇಶನ್ ನ 3 ಜೊತೆ ಮಲ್ಟಿಪ್ಲೈ ಮಾಡಿದಾಗ 9x minus 6y equal to 15. ಯಾಕೆ ಹಿಂಗ್ ಮಾಡ್ತಾ ಇದ್ವಿ ಅದೆಲ್ಲ ಕಾನ್ಸೆಪ್ಟ್ ವಿಡಿಯೋಸ್ ನೀವು ನೋಡ್ಬೋದು. ನಂಗೆ ಬೇಸಿಕ್ಲಿ ಈ ವೈ ಟರ್ಮ್ ಕ್ಯಾನ್ಸಲ್ ಮಾಡೋದಕ್ಕೆ ನಾನು ಹೀಗೆ ತಗೊಂಡೆ. ಓಕೆ, ಸೊ ಇಲ್ಲಿ +6y -6y ಕ್ಯಾನ್ಸಲ್ ಆಗತ್ತೆ. ಇದನ್ನ ಆಡ್ ಮಾಡಿದ್ರೆ 13x is equal to 24 plus 15 39. ಸೊ ಎಷ್ಟು ಸಿಗ್ತದೆ ಇಲ್ಲಿ? 39. ಸೊ x ವ್ಯಾಲ್ಯೂ ಏನಾಗುತ್ತೆ? ಇದರ ಅರ್ಥ x is equal to 39/13. ಇದು 13 1s are 13 into 3s are. So x is equal to 3. ಇದು ನಮಗಾಗ್ಲೇ ಒಂದು ವ್ಯಾಲ್ಯೂ ಸಿಕ್ತು. ನೆಕ್ಸ್ಟ್ ನಮ್ಗೆ ಏನ್ ಬೇಕು? y ಬೇಕು. ಸೊ y ಹೇಗೆ ಕಂಡು ಹಿಡಿಯೋದು? ಯಾವ್ದಾದ್ರು ಒನ್ ಈಕ್ವೇಶನ್ ಅಲ್ಲಿ x ವ್ಯಾಲ್ಯೂ ಹಾಕ್ದ್ರೆ 3 into 3 minus 2 into y equal to 5. ಸೊ ಇದ್ರ ಅರ್ಥ ಏನು? 9 minus 2y equal to 5 ಅಥವಾ
2y is equal to 9 minus 5 which is equal to 4. ಇದರ ಅರ್ಥ y is equal to 2. So x is equal to 3, y is equal to 2 ಅಂತ ಸಿಗ್ತಿದೆ. ಅಂಡ್ ಇದು ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದಕ್ಕೆ ಹಿಂಗ್ ಸಿಗ್ತಿದೆ. ಓಕೆ, ಸೊ x is equal to 3, y is equal to 2. ಇದು ನಮಗಿರೋದು ಆಪ್ಷನ್ ಡಿ. x is equal to 3, y is equal to 2. ಸೊ 15th ಒನ್ಗೆ ಆಪ್ಷನ್ ಡಿ ಮಾರ್ಕ್ ಮಾಡೋಣ. x is equal to 3 and y is 16th one ನೋಡಕ್ ಹೋದ್ರೆ the surface area of a sphere is 616 centimeters square, its radius is dash. So surface area of a sphere is 616 centimeter square. So 16th one ನೋಡ್ರೆ surface area ಏನು sphere ಗೆ 4 pi r square and ಇದು ಎಷ್ಟು 6161. ಸೊ ಇದನ್ನ ನಾವು ಸ್ಪ್ಲಿಟ್ ಮಾಡಕ್ ಹೋದ್ರೆ ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಮಾಡಿದ್ರೆ 4 into 22 by 7 into r square is equal to 616. ಸೊ ಇದನ್ನ ಕ್ಯಾನ್ಸಲ್ ಮಾಡಿ ಟ್ರೈ ಮಾಡ್ತೀನಿ. 11 into 2, 11 into 5 ಅಂದ್ರೆ 55 and 6 ಉಳ್ಕೊಳ್ಳುತ್ತೆ. ಸೊ ಇದು into 6 ಆಗುತ್ತೆ 66. ಸೊ ಇದು ಹೇಗ್ ಮಾಡೋದು ಅಂದ್ರೆ ನಾನು ಏನ್ ಮಾಡಿದೆ ಅಂದ್ರೆ 616 divided by 11 ಮಾಡಿದೆ. ಓಕೆ, ಸೊ ನಮಗೆ ಏನ್ ಉಳ್ಕೊಂಡಿದೆ ಇವಾಗ 4 into 2 into r square is equal to 56 into 7. Okay, so next ಏನ್ ಮಾಡೋಣ, r square is equal to 56 into 7 divided by 4 into 2. So ಇದನ್ 2 ones are, ಇಲ್ಲಿ ಏನ್ ಮಾಡ್ಬೋದು 2 into 2 equal to 4. ಉಳ್ಕೊಂಡಿರೋದು ಏನಿರುತ್ತೆ 16 ಅಂತ ಉಳ್ಕೊಂಡಿರತ್ತೆ and ಅದು 2 into 8 equal to. ಸೊ ಇನ್ನೇನ್ ಕ್ಯಾನ್ಸಲ್ ಮಾಡ್ಬೋದು 4 into 1, 4 into 7. ಸೊ ಏನ್ ಉಳ್ಕೊಂಡಿದೆ r square is equal to 7 into 7 which is equal to 49. ಸೊ ಇದರ ಅರ್ಥ ಏನು, r is equal to 7 centimeter, square root of 49. ಸೊ r is equal to 7 ಇದ್ದಿದ್ದು ಆಪ್ಷನ್ ಎ. 16th one ಆಪ್ಷನ್ ಎ ನ ಮಾರ್ಕ್ ಮಾಡಿ. Seventeenth one ನೋಡೋಣ. 10th term of an AP 5, 9, 13 and so on is dash. So 10th term of an AP ಕಂಡುಹಿಡಿಬೇಕು. is 17th question. 5, 9, 13 and so on the 10th term. So an equal to a plus n minus 1 into b ಅಂತ ಗೊತ್ತು. ನಮಗೆ nth ಟರ್ಮ್ ಕಂಡುಹಿಡಿಬೇಕು. ಸೊ an is equal to ಫಸ್ಟ್ ಟರ್ಮ್ ಏನು 5 ಪ್ಲಸ್ n minus 1, n 10 ಅಂತ ಆಗ್ಲೇ ಕೊಟ್ಟಿದ್ದಾರೆ. ಸೊ 10 minus 1 into d. d ಎಷ್ಟು ಇಲ್ಲಿ, d ನಮಗಿರೋದು 9 minus 5. ಸೊ ಇದು 4. ಸೊ ಇದು ಎಷ್ಟಾಗತ್ತೆ 5 ಪ್ಲಸ್ 9 into 4. ಇದು 5 plus 36. ಇದು 36 plus 5 41. ಸೊ 41 ಎಲ್ಲಿದೆ ನೋಡೋಣ, ಆಪ್ಷನ್ ಸಿ. ಸೊ 17th one ಆಪ್ಷನ್ ಸಿ ನ ಮಾರ್ಕ್ ಮಾಡೋಣ. Okay. 18th question ನೋಡೋಣ. In right triangle ABC, if angle B equal to 90 degree, angle AB equal to 6 and AC equal to 10, find the length of BC. So right triangle first draw ಮಾಡೋಣ. Right triangle ಅಂದ್ರೆ one angle 90 degrees. So ನಮ್ triangle roughly ಹೀಗಿದೆ. ಇದು angle B 90 ಅಂತಿದ್ದಾರೆ, ಇಲ್ಲಿ A ಇದೆ, ಇಲ್ಲಿ C ಇದೆ. And yard 6 centimeter ಅಂತಿರೋದು AB equal to 6, AB equal to AC equal to 10. So AB equal to 6 centimeter, AC equal to 10 centimeter. BC ಎಷ್ಟು ಅಂತ ಕೇಳ್ತಾರೆ. ಸೊ ನಾವು ಇಲ್ಲಿ ಏನ್ ಯೂಸ್ ಮಾಡ್ತೀವಿ, ವೆರಿ ಗುಡ್, ಪೈಥಾಗರಸ್ ಥಿಯರಮ್ ಯೂಸ್ ಮಾಡ್ತೀವಿ. ಸೊ ಏನ್ ಬರೀಬಹುದು, AB square plus BC square equal to AC square. ಸೊ ಇದೇನು ಪೈಥಾಗರಸ್ ಥಿಯರಮ್. ನಾನು ಸುಮ್ಮನೆ ಶಾರ್ಟ್ ಅಲ್ಲಿ ನಿಮ್ಮ ಎಕ್ಸ್ಪ್ಲನೇಷನ್ ಹೇಳ್ತಾ ಇದೀನಿ. ಸೊ 6 square plus BC square equal to
10 square. So ಇದು ಅರ್ಥ ಏನು? BC square is equal to 10 square ಎಷ್ಟು 100 minus 6 square ಎಷ್ಟು 36. So 100 minus 36 ಅಂದ್ರೆ 64 ಸಿಗುತ್ತೆ. So BC ಅಂದ್ರೆ ಎಷ್ಟಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ 64. ಸೊ ಅದು 8 ಸೆಂಟಿಮೀಟರ್. ಡಿಸ್ಟೆನ್ಸ್ ಯಾವಾಗ್ಲೂ ಪಾಸಿಟಿವ್ ಇರುತ್ತೆ. ಸೊ ಇಲ್ಲಿ BC 8 ಸೆಂಟಿಮೀಟರ್ ಇರೋದು ಆಪ್ಷನ್ ಸಿ. 18th one ಆಪ್ಷನ್ ಸಿ ಮಾರ್ಕ್ ಮಾಡೋಣ. Nineteenth question. A line segment drawn perpendicular from the vertex of a triangle to the opposite side. So ಇದು ಏನು ಕ್ಯಾಲ್ಕುಲೇಷನ್ ಆಕ್ಚುಲಿ ಬೇಕಾಗಿಲ್ಲ, ಬರೀ ನಿಮ್ ಎಕ್ಸ್ಪ್ಲನೇಷನ್ ನಾನು ಸುಮ್ಮನೆ ಹಿಂಗೆ ತೋರಿಸಿದ್ರೆ ಇದೊಂದು ಟ್ರಯಾಂಗಲ್, ಸಾರಿ ಇದೊಂದು ಟ್ರಯಾಂಗಲ್ ಅಂಡ್ ನಾನು ವರ್ಟೆಕ್ಸ್ ಆಫ್ ಒನ್ ಸೈಡ್ ಒನ್ ಆಫ್ ದ ವರ್ಟಿಸಸ್ ಇಂದ ಹಿಂಗ್ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದಾಗ ಇದು ಬೈಸೆಕ್ಟ್ ನೆಸೆಸರಿ ಮಾಡಲ್ಲ, ಬಟ್ ಯಾವಾಗ್ಲೂ 90 ಡಿಗ್ರೀಸ್ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದಾಗ ಇದನ್ನ ನಾವು ಆಲ್ಟಿಟ್ಯೂಡ್ ಅಂತ ಕರಿತೀವಿ. ಸೊ ಅದನ್ನೇ ಈ ಕ್ವೆಶನ್ ಅಲ್ಲೂ ಹೇಳಿರೋದು. ಇದನ್ನ ಏನಂತ ಕರೀತಾರೆ ಅಂತ ಹೇಳಿದ್ದಾರೆ. ಸೊ ನಾವಿಲ್ಲಿ ಆಪ್ಷನ್ ಡಿ 19th one ಆಲ್ಟಿಟ್ಯೂಡ್ ಅಂತ ಹೇಳ್ತೀವಿ. ಸೊ ಆಪ್ಷನ್ ಡಿ ಪ್ರೀವಿಯಸ್ ಒನ್ ನಾವು ಆಪ್ಷನ್ ಸಿ ಮಾರ್ಕ್ ಮಾಡಿದ್ವಿ ಅಲ್ಲ. 20th one ನೋಡೋಣ. During conversion of a solid from one shape to another, the volume of the new shape will remain dash. Okay, so ಏನ್ ಹೇಳ್ತಿದ್ದಾರೆ ಅಂದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಷ್ಟೇ. 20th one ಇಲ್ಲಿ ಹೇಳ್ತಿದ್ದಾರೆ ಕನ್ವರ್ಷನ್ ಫ್ರಮ್ ಒನ್ ಶೇಪ್ ಟು ದಿ ಅದರ್. ಸೊ ರ್ಯಾಂಡಮ್ ಆಗಿ ಒಂದು ಎಕ್ಸಾಂಪಲ್ ತಗೊಂಡ್ರೆ ಇದೊಂದು ಕೋನ್ ಅನ್ಕೊಳ್ಳಿ. ಓಕೆ, ಸೊ ಈ ಕೋನು ನಾವು ಮೆಲ್ಟ್ ಮಾಡ್ಬಿಟ್ಟು ಒಂದು ಸ್ಪಿಯರ್ ಕನ್ವರ್ಟ್ ಮಾಡ್ತಾ ಇವೆ ಅಂತ ಅನ್ಕೊಳ್ಳಿ. ಸೊ ಈ ತರ ಕ್ವೆಶನ್ ಸಾಲ್ವ್ ಮಾಡಿದಾಗ ನಾವ್ ಏನ್ ಹೇಳ್ತೀವಿ ಅಂದ್ರೆ ವಾಲ್ಯೂಮ್ ಆಫ್ ದ ಕೋನ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ದ ಸ್ಪಿಯರ್. ಹಾಗನ್ಬಿಟ್ಟಾನೆ ನಾವು ಸಾಲ್ವ್ ಮಾಡ್ತಿರೋದು. ಸೊ ಯಾವಾಗ್ಲೂ ಒಂದ್ ಶೇಪಿನ ಇನ್ನೊಂದ್ ಶೇಪ್ ಕನ್ವರ್ಟ್ ಮಾಡಿದಾಗ ವಾಲ್ಯೂಮ್ ಯಾವಾಗ್ಲೂ ಸೇಮ್ ಇರುತ್ತೆ. ಸೊ ವಾಲ್ಯೂಮ್ ಆಫ್ ದ ನ್ಯೂ ಶೇಪ್ ವಿಲ್ ರಿಮೇನ್ ದ ಸೇಮ್. ಸೊ 20th ಕ್ವೆಶನ್ಗೆ ಆಪ್ಷನ್ ಎ. ಸೊ ಇಲ್ಲಿ ನಾನು ಆಪ್ಷನ್ ಎ ಅಂತ. 21st question ನೋಡೋಣ. What is the common difference of this arithmetic progression 2, -1, -4 and so on? So ಇದು 21st question and ಹೇಳ್ತಿದ್ದಾರೆ 2, -1, -4 and so on. So common difference ನಮಗಾಗ್ಲೇ ಗೊತ್ತು, second term minus first term. So D is equal to -1, -2 ಇದು ಎಷ್ಟಾಗುತ್ತೆ -3. ಬೇಕಾದ್ರೆ ವೆರಿಫೈ ಮಾಡಕ್ಕೆ -4 -1 ಮಾಡಿದ್ರು -3 ಅಂತ ಸಿಗುತ್ತೆ. ಸೊ ಇಲ್ಲಿ -3 ಇರೋದು ಆಪ್ಷನ್ ಸಿ. ಸೊ ನಾನು ಇಲ್ಲಿ ಏನ್ ಬರೀತೀನಿ, 21st ಕ್ವೆಶನ್ ನೋಡಿ. ಇಲ್ಲಿ ನೀವು ಕ್ವೆಶನ್ ನಂಬರ್ ಸರಿ ಹುಡುಕ್ಬೇಕು. ಸರಿ ಹುಡುಕ್ಮೇಲೆ ನಿಮಗೆ ಸಿಗತ್ತೆ ಎಲ್ಲಿರೋದು ಆಪ್ಷನ್ ಅಂತ. ಸೊ ಅದು ಆಪ್ಷನ್ ಸಿಕ್ಕಾಗ ನೀವು ಡಿ ಇಲ್ಲಿ -3 ಇದ್ದು ಸಿಗೆ. ಸೊ 21st ಕ್ವೆಶನ್. 22nd ಕ್ವೆಶನ್ ನೋಡೋಣ. What is the angle between the radius and the tangent? So ಅವ್ರು ಏನ್ ಹೇಳ್ತಿರೋದು ಅಂದ್ರೆ ನಮ್ ಸರ್ಕಲ್ಸ್ ಚಾಪ್ಟರ್ ನಾವು ಥಿಯರಮ್ ನೋಡಿದ್ವಿ. ಇದು ಒಂದ್ ಸರ್ಕಲ್ ಅಂಡ್ ಈ ಪಾಯಿಂಟ್ ಒಂದ್ ಟ್ಯಾಂಜೆಂಟ್ ಡ್ರಾ ಮಾಡಿದಾಗ ಸೆಂಟರ್ ಇಂದ ರೇಡಿಯಸ್ ಡ್ರಾ ಮಾಡಿದ್ರೆ ಆಂಗಲ್ ಬಿಟ್ವೀನ್ ದ ರೇಡಿಯಸ್ ಅಂಡ್ ದ ಟ್ಯಾಂಜೆಂಟ್ ಏನಾಗುತ್ತೆ, ಯಾವಾಗ್ಲೂ ಪರ್ಪೆಂಡಿಕ್ಯುಲರ್ ಇರುತ್ತೆ. ಪರ್ಪೆಂಡಿಕ್ಯುಲರ್ ಅಂದ್ರೆ 90 ಡಿಗ್ರೀಸ್. ಸೊ ಇಲ್ಲಿ 90 ಡಿಗ್ರೀಸ್ ಆಪ್ಷನ್ ಎ ಇದೆ. ಸೊ 22nd ಕ್ವೆಶನ್ಗೆ ಆಪ್ಷನ್ ಎ ನ ಸರ್ಕಲ್ ಮಾಡೋಣ. 23rd question. For the pair of linear equations a1x plus b1y plus c1 equal to 0 and a2x plus b2y plus c2 equal to 0, ಅಕಸ್ಮಾತ್ ಅವ್ರ ರೇಷಿಯೋ a1/a2 is not equal to b1/b2 ಅಂದ್ರೆ ಈ ಲೈನ್ಸ್ ಏನು ಅಂತ ಕೇಳ್ತಿರೋದು. ನಮಗಾಗ್ಲೇ ಗೊತ್ತು ಆ ಟೇಬಲ್ ಲಿನಿಯರ್ ಇಕ್ವೇಶನ್ಸ್ ಅಲ್ಲಿ ಮಾಡಿರೋದು. ಸೊ ಅದ್ರಲ್ಲಿ ನಮಗೆ ಗೊತ್ತು a1/a2 ನಾಟ್ ಈಕ್ವಲ್ ಟು b1/b2 ಅಂದ್ರೆ ಯಾವಾಗ್ಲೂ ಇಂಟರ್ಸೆಕ್ಟ್ ಆಗುತ್ತೆ ಈ ಲೈನ್ಸ್ ಅಂಡ್ ಯುನೀಕ್ ಸೊಲ್ಯೂಷನ್ ಇರುತ್ತೆ. ಸೊ ಇದಕ್ಕೆ ಆಪ್ಷನ್ ಬಿ ಇಂಟರ್ಸೆಕ್ಟಿಂಗ್ ಅಂತ ನಮಗ್ ಗೊತ್ತು. ಸೊ ಇದು 23rd ಕ್ವೆಶನ್ ಆಪ್ಷನ್ ಬಿ. Okay.
24th question ನೋಡೋಣ. The point which divides the line segment of points P -1, 7 and 4, -3 in the ratio 2:3 is. So ಇದು ಸೆಕ್ಷನ್ ಫಾರ್ಮುಲಾ ಅಂತ ನಮಗೆ ಗೊತ್ತು. ನಾನು ಪಾಯಿಂಟ್ಸ್ ಇಮಿಡಿಯೇಟ್ ಆಗಿ ಬರ್ಕೊಡ್ತೀನಿ. ಇಲ್ಲಿ 24th ಕ್ವೆಶನ್. ಸೊ ಅವ್ರು ಏನ್ ಹೇಳ್ತಿರೋದು, ರೇಷಿಯೋ ಇರೋದು 2:3 ಅಂಡ್ ಅವ್ರ ಪಾಯಿಂಟ್ಸ್ ಹೇಳ್ತಿರೋದು -1, -7, 4, -3. ಸೊ -1, 7 and 4, -3. ನಾವ್ ಇದನ್ನ ಅಕಸ್ಮಾತ್ ಡ್ರಾ ಮಾಡ್ಬಿಟ್ಟು ವಿಜುವಲೈಸ್ ಮಾಡಕ್ ಹೋದ್ರೆ ಇದ್ ನಾನ್ P ಅಂತ ತಗೊಳ್ಬಹುದು -1, 7 ಅಂಡ್ ಇದ್ ನಾನ್ Q ಅಂತ ತಗೊಳ್ಬಹುದು 4, -3 ಅಂಡ್ ಯಾವ್ದೋ ಒಂದ್ ಪಾಯಿಂಟ್ 2:3 ರೇಷಿಯೋಲಿ ಡಿವೈಡ್ ಮಾಡ್ತಿದೆ ಅಂತಾರೆ. ಸೊ ಇದ್ ನಾನ್ M ಅಂತ ಕರ್ಕೊ. ಹೇಗ್ ಸಾಲ್ವ್ ಮಾಡೋದು ನಮ್ಗಾಗ್ಲೇ ಗೊತ್ತು. ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, M1 M2 x1 ಪ್ಲಸ್ M1 x2 divided by M1 plus M2. ಸೊ ನಾನು ಇದನ್ನ ಅಕಸ್ಮಾತ್ x1 y1 ಕರಿತೀನಿ, ಇದನ್ನ x2 y2 ಅಂತ ಕರೆದ್ರೆ ಏನಾಗುತ್ತೆ, ಎಕ್ಸ್ಕ್ಯೂಸ್ ಮೀ, -3. ಸೊ ಇದು 3 into -1 and 2 into 4. ಸೊ ಅದು +8 divided by M1 plus M2, 2 plus 3, 5. ಇದು ಎಷ್ಟಾಗುತ್ತೆ, 5 divided by 5. ಇದು ಎಷ್ಟಾಗುತ್ತೆ, 1. ಯಾಕಂದ್ರೆ ಕ್ಯಾನ್ಸಲ್. y ಇದೇನು, yದು ಸಿಮಿಲರ್ಲಿ ಹಂಗೆ ಬರೀಬಹುದು. y ಏನಾಗುತ್ತೆ, M2 y1 plus M1 y2 divided by M1 plus M2. So divided by ಇದು ಎಷ್ಟಾಗತ್ತೆ, M2 ಇವಾಗ ನೋಡಕ್ ಹೋದ್ರೆ 3 into 7 plus 2 into -3 divided by ಇದು 5 ಆಗುತ್ತೆ. So 3 into 7 21 and 2 into -3 6. So 2 into -3 -6 ಆಗುತ್ತೆ. So 21 -6 ಮಾಡಿದಾಗ 15/5 ಆಗುತ್ತೆ. ಕ್ಯಾನ್ಸಲ್ ಮಾಡಿದಾಗ ಇದು 3 ಆಗುತ್ತೆ. ಆಪ್ಷನ್ಸ್ ನೋಡೋಣ. ಇವಾಗ ನಮ್ ಪಾಯಿಂಟ್ ಏನ್ ಸಿಗ್ತಿರೋದು 1, 3 ಅಂತ ಸಿಗ್ತಿರೋದು ನಮ್ ಪಾಯಿಂಟ್. ಸೊ ಇಲ್ಲಿ D 1, 3 ಅಂತ ಇದೆ 24th one. ಸೊ 24th one ಗೆ D ನ ನಾವು ಸರ್ಕಲ್ ಮಾಡೋಣ. ಓಕೆ, 25th question ನೋಡೋಣ. If the mean of 10 observations is 15, then their algebraic sum is dash. ಸೊ ಇದು ಆಕ್ಚುಲಿ ಅರ್ಥ ಮಾಡ್ಕೊಡ್ಬೇಕು ಕ್ವೆಶನ್ ಏನ್ ಹೇಳ್ತೀರಿ ಅಂತ. ಮೀನ್ ಫಾರ್ಮುಲಾ ಏನ್ ಗೊತ್ತು ನಮಗೆ, ಮೀನ್ ಫಾರ್ಮುಲಾ ನಮಗಾಗ್ಲೇ ಗೊತ್ತು, ಸಮೇಷನ್ xi ಡಿವೈಡೆಡ್ ಬೈ n. xi ಅಂದ್ರೆ ಇದು ಆಲ್ಜಿಬ್ರೈಕ್ ಸಮ್ ಆಫ್ ಆಲ್ ಅಬ್ಸರ್ವೇಷನ್ಸ್ ತಾನೆ, ಅಂಡ್ n ಏನು, ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್, ಟೋಟಲ್ ಅಬ್ಸರ್ವೇಷನ್. ಸೊ ಸಮೇಷನ್ xi ನಮಗ್ ಗೊತ್ತಿಲ್ಲ, ಇದೇ ನಾವು ಕಂಡು ಹಿಡಿಬೇಕು. ಡಿವೈಡೆಡ್ ಬೈ n, ಇಲ್ಲಾಗ್ಲೇ 10 ಸ್ಯಾಂಪಲ್ಸ್ ಅಂತ ಹೇಳಿದ್ದಾರೆ. ಅಂಡ್ ಅವ್ರು ಏನ್ ಹೇಳಿರೋದು, ಇದ್ರ ಮೀನ್ ಎಷ್ಟು ಅಂತ ಅವ್ರು ಹೇಳ್ತಿರೋದು, ಇದ್ರ ಮೀನ್ 15. ಇದ್ರ ಅರ್ಥ ಏನು, ಸಮೇಷನ್ xi ಇಸ್ ಈಕ್ವಲ್ ಟು ಇದನ್ನ 10 ಆ ಕಡೆ ತಗೊಂಡ್ ಹೋದ್ರೆ 15 into 10 ಆಗುತ್ತೆ. ಸೊ 150. ಸೊ ಏನ್ ಹೇಳ್ತಾ ಇದೀವಿ, ಆಲ್ಜಿಬ್ರೈಕ್ ಸಮ್ ಏನೆ 150 ಅಂತ. ಸೊ ಆಪ್ಷನ್ಸ್ ಅಲ್ಲಿ ನೋಡಿದಾಗ 150 ಆಪ್ಷನ್ ಎ. ಸೊ 25th one ಗೆ ಆಪ್ಷನ್ ಎ ನ ಕಲರ್ ಮಾಡೋಣ. 26th question ನೋಡೋಣ. 26th question ಅಲ್ಲಿ ಹೇಳ್ತಿರೋದು, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಟ್ರೂ ಅಂತ. ಅಂಡ್ ಆಪ್ಷನ್ಸ್ ಅಲ್ಲಿ ನಾವು ನೋಡ್ತಾ ಇದ್ವಿ 1, 2 and 3, 2 and 3, 1, 3 and only 1. ಸೊ ಯಾವ್ದಾ ಟ್ರೂ ಅಂತ ನೋಡ್ಬೇಕು. ಫಸ್ಟ್ ಆಪ್ಷನ್ ಹೇಳ್ತಿರೋದು ದ ವ್ಯಾಲ್ಯೂ ಆಫ್ tan 90 ಇಸ್ ನಾಟ್ ಡಿಫೈನ್ಡ್ ಅಂತ. ಸೊ ಈ ಪ್ರಾಬ್ಲಮ್ ಹೇಗ್ ಮಾಡೋದು ಅಂದ್ರೆ, ನಮ್ಗೆ ಆ ಟ್ರಿಗ್ನೋಮೆಟ್ರಿಕ್ ಟೇಬಲ್ ಜ್ಞಾಪಕ ಇಟ್ಕೊಳ್ಬೇಕು. ಯಾವ ಟೇಬಲ್, ಸ್ಪೆಸಿಫಿಕ್ ಆಂಗಲ್ಸ್ ಒಂದ್ ಟೇಬಲ್ ಇರ್ತಲ್ಲ, ಅದನ್ನ ಜ್ಞಾಪಕ ಇಟ್ಕೊಳ್ಬೇಕು. ಜ್ಞಾಪಕ ಇಲ್ಲ ಅಂದ್ರೆ ಚಾಪ್ಟರ್ ವಿಡಿಯೋ ದಯವಿಟ್ಟು ಹೋಗಿ ನೋಡಿ, ಕ್ಲಿಯರ್ ಆಗಲ್ಲ ಎಕ್ಸ್ಪ್ಲೇನ್ ಮಾಡಿದ್ವಿ. tan 90 ನಾಟ್ ಡಿಫೈನ್ಡ್ ಅದು ಟ್ರೂ ಅಂತ ನಮಗ್ ಆಗ್ಲೇ ಗೊತ್ತು. ವ್ಯಾಲ್ಯೂ ಆಫ್ ಸೀಕೆಂಟ್ 0 ಇಸ್ 1 ಅಂತ ಕೇಳ್ತೀಯ, ಟ್ರೂ ನೋ ಫಾಲ್ಸ್. ಸೊ ಸೀಕೆಂಟ್ ಏನು, ಕಾಸ್ ಥೀಟಾ ಇನ್ವರ್ಸ್ ಸೀಕೆಂಟ್ ಥೀಟಾ ಅಂತ ನಮಗ್ ಗೊತ್ತು. ಅಂಡ್ ಕಾಸ್ 0 ಎಷ್ಟು, ಕಾಸ್ 0 1. ಸೊ 1 ರೆಸಿಪ್ರೋಕಲ್ 1 ಆಗಿರುತ್ತೆ. ಸೊ ಸೆಕೆಂಡ್ ಆಪ್ಷನ್ ಟ್ರೂನೆ. ಥರ್ಡ್ ಆಪ್ಷನ್ ಏನು, ದ ವ್ಯಾಲ್ಯೂ ಆಫ್
ಕೊಸಿಕೆಂಟ್ 0 ಇಸ್ ನಾಟ್ ಡಿಫೈನ್ಡ್ ಅಂತ. ಅಕಸ್ಮಾತ್ ಈ ವ್ಯಾಲ್ಯೂ ನಮಗೆ ಜ್ಞಾಪಕ ಆಗ್ಲೇ ಇದ್ರೆ ವೆರಿ ಗುಡ್. ಕೊಸಿಕೆಂಟ್ ಥೀಟಾ ಯಾವ್ದ್ರದ್ದು ಇನ್ವರ್ಸು? ಸೈನ್ ಥೀಟಾದು ಇನ್ವರ್ಸು. ಅಂಡ್ ಸೈನ್ 0 ಎಷ್ಟು? ಸೈನ್ 0 0. ಸೊ ಕೊಸಿಕೆಂಟ್ 0 ಏನಾಗುತ್ತೆ? 1/sin 0. 1/sin 0 ಅಂದ್ರೆ 1/0. ಸೊ ಅದು ನಾಟ್ ಡಿಫೈನ್ಡ್. ಏನ್ ನೋಡ್ತಾ ಇದೀವಿ? ಫಸ್ಟ್, ಸೆಕೆಂಡ್ ಅಂಡ್ ಥರ್ಡ್ ಆಪ್ಷನ್ ಮೂರು ಕರೆಕ್ಟ್ ಇದೆ. ಸೊ ಮೂರು ಕರೆಕ್ಟ್ ಅಂದ್ರೆ ಆಪ್ಷನ್ ಎ 1, 2 and 3. ಸೊ 26th ಕ್ವೆಶ್ಚನ್ ಗೆ ಆಪ್ಷನ್ ಎ 1, 2 and 3 ನ ಮಾರ್ಕ್ ಮಾಡಿ. 27th one ನೋಡೋಣ. What is the lateral surface area of a cube with each side S? So cube with each side S, ಇದು ಆಕ್ಚುಲಿ ನಿಮಗೆ ಡೈರೆಕ್ಟ್ ಆಗಿ ಗೊತ್ತಿದ್ರೆ ವೆಲ್ ಅಂಡ್ ಗುಡ್. ಕ್ಯೂಬ್ ನಮಗೆ ಏನ್ ಗೊತ್ತು? ಒಂದು ಸ್ಕ್ವೇರ್ ಫೇಸ್ ಇರುತ್ತೆ ಅಂಡ್ 6 ಡಿಫರೆಂಟ್ ಸೈಡ್ಸ್ ಇದೆ. ಸೊ ಈಚ್ ಸೈಡ್ ಒಂದು ಸ್ಕ್ವೇರ್ ಫೇಸ್. ನಾನು ಸುಮ್ಮನೆ ರಫ್ ಆಗಿ ಡ್ರಾ ಮಾಡ್ತಾ ಇದೀನಿ. ಅಂಡ್ ಒಂದ್ ಸೈಡ್ ಲೆಂತ್ ಎಸ್ ಅಂತ ಹೇಳ್ತಾರೆ. ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂದ್ರೆ ಬರೀ ಅದ್ರ ಸುತ್ತ, ಮೇಲ್ಗಡೆ ಮತ್ತೆ ಕೆಳಗಡೆ ಇಲ್ಲ. ಸೊ 6 ಫೇಸಸ್ ಬದಲಾಗಿ ಬರೀ 4 ಫೇಸಸ್ ನೋಡ್ತೀವಿ. ಅಂಡ್ ಒನ್ ಫೇಸ್ ಏರಿಯಾ ಎಷ್ಟು? ಎಸ್ ಸ್ಕ್ವೇರ್. ಸೊ 4 ಫೇಸಸ್ಗೆ 4s ಸ್ಕ್ವೇರ್ ಆಗುತ್ತೆ. ಆಪ್ಷನ್ಸ್ ಅಲ್ಲಿ ಏನು? ಡಿ 4s ಸ್ಕ್ವೇರ್ ಅನ್ನ ಮಾರ್ಕ್ ಮಾಡಬೇಕು. ಇದು 27th ಕ್ವೆಶ್ಚನ್. ಡಿ 4s ಸ್ಕ್ವೇರ್. ಸಾರಿ, ಅಬ್ಬಬ್ಬಾ. ಓಕೆ, 28th one ನೋಡೋಣ. In the following figure, DE is ಇದು parallel symbol. So DE parallel to BC. DE parallel to BC. Find AC ಅಂತಾರೆ. ಸೊ ಇಲ್ಲಿ ಏನ್ ಹೇಳ್ತಿದೆ? ನಮಗೆ ಯಾವ ಥಿಯರಮ್ ಯೂಸ್ ಮಾಡ್ಬೇಕು ಇಲ್ಲಿ? ಟ್ರಯಾಂಗಲ್ಸ್ ಚಾಪ್ಟರ್ ನಾಕ ಇದೆಯಾ? ಸೊ ಅಲ್ಲಿ ಏನ್ ಹೇಳ್ತಿರೋದು? ಪ್ರಪೋರ್ಷನಾಲಿಟಿ ಥಿಯರಮ್. ಸೊ 1.5/3 is equal to 1/EC ತಾನೆ? ಅವ್ರು ನಮ್ಗೆ ಏನ್ ಕೇಳ್ತಿರೋದು ಕಂಡುಹಿಡಿಯೋದಕ್ಕೆ? AC ಹೇಳ್ತಿರೋದು ಕಂಡುಹಿಡಿಯೋದಕ್ಕೆ. ಸೊ ನಾನು ಬರ್ಕೊಳ್ತೀನಿ ಫಸ್ಟ್ ರೇಷಿಯೋನ. ಇದು 28th ಕ್ವೆಶ್ಚನ್. ಸೊ 28th ಕ್ವೆಶ್ಚನ್ ಅಲ್ಲಿ ಏನ್ ಹೇಳ್ತಿರೋದು? 1.5 divided by 3 is equal to 1 divided by ಇಲ್ಲಿ ಬರ್ಕೊಡ್ತೀನಿ 1 divided by EC. ಇದು ಯಾಕೆ? BPT ಜ್ಞಾಪಕ ಇಲ್ಲ ಅಂದ್ರೆ ಚಾಪ್ಟರ್ ವಿಡಿಯೋ ನೋಡ್ಬೋದು. ಇದ್ರ ಅರ್ಥ ಏನು? ಇದು ನಾನು ಕ್ಯಾನ್ಸಲ್ ಮಾಡ್ಬೋದು ತಾನೆ? 1.5 ಒಂದ್ಸಲಿ, 1.5 ಎರಡ್ ಸಲ. ಸೊ EC is equal to, ಓಕೆ ನಾನು ಮತ್ತೆ ಇದನ್ನೇ ಬರ್ಕೊಡ್ತೀನಿ ನಿಮಗೆ ಕ್ಲಿಯರ್ ಸರಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ. 1/2 is equal to 1/EC. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ EC ಆ ಕಡೆ ಹೋಗುತ್ತೆ ಅಂಡ್ 2 ಈ ಕಡೆ ಬಂದ್ರೆ EC is equal to 2 ಸೆಂಟಿಮೀಟರ್ ಅಂತ ಸಿಗ್ತಿದೆ. ಬಟ್ ನಮ್ ಕ್ವೆಶ್ಚನ್ ವೆರಿ ವೆರಿ ಕೇರ್ಫುಲ್ ಆಗಿರ್ಬೇಕು. EC ಕೇಳ್ತಿಲ್ಲ, AC ಕೇಳ್ತಿರೋದು. ಅಂಡ್ AC ಏನು? EC ಪ್ಲಸ್ AE ತಾನೆ? ಸೊ ಏನಾಗತ್ತೆ? EC ನಮಗಾಗ್ಲೇ 2 ಅಂತ ಸಿಕ್ಕಿದೆ, AC 1 ಅಂತ ಇದೆ. ಸೊ AC ಏನಾಗತ್ತೆ? AC is equal to 2 plus 1 which is equal to 3 centimeter. ಸೊ ಆಪ್ಷನ್ಸ್ ನೋಡೋಣ. ಆಪ್ಷನ್ ಸಿ 3 ಸೆಂಟಿಮೀಟರ್ಸ್ ಅಂತ ಇದೆ 28th ಕ್ವೆಶ್ಚನ್ ಗೆ. ಸೊ 28th ಕ್ವೆಶ್ಚನ್ ನಾವು ಸಿ ಮಾರ್ಕ್ ಮಾಡ್ತೀವಿ. ಓಕೆ, 29th ಕ್ವೆಶ್ಚನ್ ನೋಡೋಣ. A quadratic equation has degree dash. So quadratic ಅಂತ ಹೇಳಿದಾಗ್ಲೇನೆ ಗೊತ್ತಿರ್ಬೇಕು. Quadratic ಅಂದ್ರೆ highest power of any variable is 2 ತಾನೆ? ಮತ್ತೆ cubic ಅಂದ್ರೆ 3. So quadratic is 2 and option ಇದು A. So 29th one, option A. And finally 30th one ನೋಡೋಣ. ಇಲ್ಲಿ ಮತ್ತೆ ಸ್ವಲ್ಪ ಕೆಳಗೆ ಹೋಗ್ತೀನಿ. 30th question. Which term of the AP 21, 18, 15 and so on is 0? So 30th question ಹೇಳ್ತಿರೋದು 21, 18, 15 so on ಯಾವ ಟರ್ಮ್ 0 ಅಂತ ಕೇಳ್ತಿರೋದು. ಸೊ ನಮ್ಗೆ ಏನ್ ಗೊತ್ತು? AN ಎಷ್ಟು? 0 ಅಂತ. ಅಂಡ್ ಯಾಕಂದ್ರೆ nth ಟರ್ಮ್ 0 ಅಂತ ತೋಳ್ತಾ ಇದ್ವಿ ಅಂಡ್ n ಕಂಡು ಹಿಡಿಯೋದಕ್ಕೆ ಟ್ರೈ ಮಾಡ್ತಾ ಇದ್ವಿ. A ಏನು? 21 ಫಸ್ಟ್ ಟರ್ಮ್. D ಏನು? 18 minus 21 ಇದೆಷ್ಟು? ಮೈನಸ್. ಓಕೆ, ಸೊ ಹೇಗ್ ಮಾಡೋದು? AN ಈಕ್ವಲ್ಸ್ ನನ್ನ ಜೊತೆನೆ ಹೇಳಿ, A plus n minus 1 into D.
ಸೊ ಇದರ ಅರ್ಥ 0 is equal to 21 plus n minus 1 into minus 3. ಸೊ ಇದು ಎಷ್ಟಾಗತ್ತೆ -21 is equal to minus 3n plus 3. ರೈಟ್. ಸೊ ಇದನ್ನ ಸಾಲ್ವ್ ಮಾಡಕ್ ಹೋದ್ರೆ ಏನಾಗತ್ತೆ, +3 ನ ಆ ಕಡೆ ತಗೊಂಡ್ ಹೋದ್ರೆ -24 ಆಗತ್ತೆ is equal to -3n. ಈ ಮೈನಸ್ ಅನ್ನು ಕ್ಯಾನ್ಸಲ್ ಮಾಡ್ತೀನಿ. ಸೊ n is equal to 24 divided by 3. ಸೊ ಇದೆಷ್ಟು 3 ones are 3 into 8. ಸೊ n is equal to 8. n is equal to 8 ಎಷ್ಟನೇ ಆಪ್ಷನ್? ಯಾವ ಆಪ್ಷನ್? ಇದು ಬಿ. ಸೊ 8th term of the AP is equal to 0. So B na ನಾನು ಸರ್ಕಲ್ ಮಾಡ್ತೀನಿ. 31st question ನೋಡೋಣ. The value of the discriminant of the equation 2x square minus 4x plus 3 equal to 0 is dash. So 2x square minus 4x plus 3 equal to 0. 31st question. ನಾನು ಮತ್ತೆ ಕ್ವೆಶ್ಚನ್ ಸರಿಗ್ ಬರ್ತೀನಿ, ನೋಡ್ಕೊಂಡ್ಬಿಡ್ತೀನಿ. ಡಿಸ್ಕ್ರಿಮಿನೆಂಟ್ ಏನು ನಾವಾಗ್ಲೇ ನೋಡಿದೀವಿ. ಡಿ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಮೈನಸ್ 4ac. ಸೊ ಇಲ್ಲಿ ಬಿ ಏನು -4 ಸ್ಕ್ವೇರ್ ಮೈನಸ್ 4 ಇಂಟು ಎ ಇಲ್ಲಿ 2, ಸಿ ಇಲ್ಲಿ 3. ಸೊ ಡಿ ಎಷ್ಟಾಗತ್ತೆ -4 ಸ್ಕ್ವೇರ್ 16 ಮೈನಸ್ 4 ಇಂಟು 2 8, 8 ಇಂಟು 3 24. ಸೊ ಇದು ಎಷ್ಟಾಗತ್ತೆ 16 ಮೈನಸ್ 24 ಮೈನಸ್ 8. ಇಲ್ಲಿ ಆಪ್ಷನ್ ಏನ್ ಕೊಟ್ಟಿದ್ದಾರೆ, ಆಪ್ಷನ್ ಬಿ -8 ಅಂತ ಕೊಟ್ಟಿದ್ದಾರೆ. ಸೊ 31ಗೆ ಬಿ ಮಾರ್ಕ್ ಮಾಡೋಣ. ಇಲ್ಲಿ ಇಮೇಜ್ ಇಲ್ಲಿ ಬಿ ಮಾರ್ಕ್ ಮಾಡೋಣ. 32nd one ನೋಡೋಣ. Which of the following are the sides of a right triangle? ಸೊ ರೈಟ್ ಟ್ರಯಾಂಗಲ್ ಇದು ಸೈಡ್ಸ್ ಯಾವುದು ಅಂದ್ರೆ ನಾವಿಲ್ಲಿ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡ್ಬೇಕು. ಸೊ ಪೈಥಾಗೋರಸ್ ಥಿಯರಮ್ ಇಲ್ಲಿ ಏನ್ ಗೊತ್ತು ನಮ್ಗೆ, ಈ 32nd one ಬರ್ಕೊಡ್ತೀನಿ. ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್. ಇದು ಯಾವ ಟ್ರಯಾಂಗಲ್ಗೆ, ನಾನು ಈ ತರ ಒಂದ್ ಟ್ರಯಾಂಗಲ್ ತಗೊಂಡಾಗ ಎ ಸಿ ಯಾವಾಗ್ಲೂ ಹೈಪೋಟೆನ್ಯೂಸ್ ಆಗಿರ್ಬೇಕು ಅಂಡ್ ಇದು ನನ್ ರೈಟ್ ಆಂಗಲ್ ಬಿ. ಸೊ ಈ ತರ ಡಯಾಗ್ರಾಮ್ ಇಲ್ಲಿ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡ್ಬೋದು. ಸೊ ಒನ್ ವೇ ಆಫ್ ಸಾಲ್ವಿಂಗ್ ಇದು ಏನು ಅಂದ್ರೆ, ಆಪ್ಷನ್ಸ್ ಅನ್ನು ನೋಡ್ಬಿಟ್ಟು ನಾವು ಆಪ್ಷನ್ಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಸೊ ಫಸ್ಟ್ ಆಪ್ಷನ್ ಏನ್ ತಗೊಳ್ತೀನಿ, 5 12 13 ಅಂತ ಇದೆ. ಸೊ ನಾನು 5 12 13 13 ಯಾವಾಗ್ಲೂ ಲಾರ್ಜೆಸ್ಟ್ ಸೈಡ್ ಹೈಪೋಟೆನ್ಯೂಸ್, 5 ಇದು 12 ಅಂತ ಬರ್ಬೋದು. ಸೊ 5 ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್ ಎಷ್ಟಾಗತ್ತೆ, ಇದು 5 ಸ್ಕ್ವೇರ್ ಅಂದ್ರೆ 25, 12 ಸ್ಕ್ವೇರ್ ಅಂದ್ರೆ 144. ಇದು ಎಷ್ಟು 144 ಪ್ಲಸ್ 25 ಅಂದ್ರೆ 169 ಸಿಗುತ್ತೆ. ಅಂಡ್ 169 13 ಸ್ಕ್ವೇರ್ ಅಂತ ಗೊತ್ತು. ಸೊ ಇಲ್ಲಿ ಪೈಥಾಗೋರಸ್ ಥಿಯರಮ್ ಅಪ್ಲೈ ಆಗುತ್ತೆ. ಎಲ್ಲಾ ಆಪ್ಷನ್ಸ್ಗೂ ಟ್ರೈ ಮಾಡ್ಬಿಟ್ಟು, ಸಪೋಸ್ ಇದು ಆಪ್ಷನ್ ಎ ಇಲ್ದೇನೆ ಇದು ಆಪ್ಷನ್ ಡಿ ಆಗಿತ್ತು ಅಂದ್ರೆ ಎಲ್ಲಾ ಆಪ್ಷನ್ಸ್ಗೂ ಟ್ರೈ ಮಾಡ್ಬಿಟ್ಟು ಸಿಗ್ಬೋದು. ಇನ್ನೊಂದು ಏನು ಅಂದ್ರೆ ಕಾಮನ್ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ನ ಕಟ್ಕೊಳ್ಬಹುದು. ಅಂಡ್ ಅದ್ರಿಂದ ನಾನು 5 12 13 ಆಗ್ಲೇ ಒಂದು ಟ್ರಿಪ್ಲೆಟ್ ಫಾರ್ಮ್ ಆಗ್ತಿದೆ. ಸೊ ಅದು ರೈಟ್ ಆಂಗಲ್ ಟ್ರಯಾಂಗಲ್ ಸೈಡ್ಸ್ ಅಂತ ಕನ್ಕ್ಲೂಡ್ ಮಾಡ್ಬೋದು. ಸೊ ಇದು ಆಪ್ಷನ್ ಎ ಆಯ್ತು. 33rd question ನೋಡೋಣ. If tan A is equal to 1, then the angle value of A is dash, value of the angle A. So ನಮಗಾಗ್ಲೇ ಗೊತ್ತು tan 45 is equal to 1. ಗೊತ್ತಿಲ್ಲ ಅಂದ್ರೆ ಟ್ರಿಗ್ನೋಮೆಟ್ರಿಕ್ ಟೇಬಲ್ ಫಾರ್ ಸ್ಪೆಸಿಫಿಕ್ ಆಂಗಲ್ಸ್ ನೀವು ನೋಡಿ ಕಾನ್ಸೆಪ್ಟ್ ವಿಡಿಯೋನು ನೋಡ್ಬೋದು. ಬಟ್ ಇಲ್ಲಿ ಆಪ್ಷನ್ ಡಿ ಕರೆಕ್ಟ್ ಅಂತ ಗೊತ್ತು. ಸೊ 33rdಕ್ಕೆ ಡಿ ಮಾರ್ಕ್ ಮಾಡ್ತೀನಿ. ಇಲ್ಲಿ ಡಿ. 34th question ನೋಡೋಣ. In the given figure, the angle of elevation theta is equal to dash. ಸೊ ಇಲ್ಲಿ ನಮ್ಗೆ ಏನ್ ನೋಡ್ಬೋದು, ಇದು ನಮಗ್ ಎ ಬಿ ಗೊತ್ತು ಮತ್ತೆ ಬಿ ಸಿ ಗೊತ್ತು. ಎ ಬಿ ಬೈ ಬಿ ಸಿ ಅಂದ್ರೆ ಏನು, ಟ್ಯಾನ್ ಥೀಟಾ ತಾನೆ. ಸೊ ಎ ಬಿ ನಾನು ಏನ್ ಬರ್ಕೊಳ್ತೀನಿ ಅಂದ್ರೆ 34th questionಗೆ ಇಲ್ಲಿ ರಫ್ ಆಗಿ ಹಿಂಗ್ ಟ್ರಯಾಂಗಲ್ ಸುಮ್ನೆ ಡ್ರಾ ಮಾಡ್ತಾ ಇದೀನಿ. ಅಂಡ್ ಅವ್ರು ಕೊಡ್ತಿರೋದು ಇದು ಥೀಟಾ, ಇದು 1, ಇದು √3. ಸೊ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು 1 ಬೈ √3 ಅಂತ ಗೊತ್ತು. ಸೊ ಥೀಟಾ ಏನಾಗತ್ತೆ
1/√3 ಯಾವ ವ್ಯಾಲ್ಯೂ ಥೀಟಾ ಆಗತ್ತ, ಯಾವ ಆಂಗಲ್ ವ್ಯಾಲ್ಯೂ 1/√3 ಸಿಗತ್ತೆ ನಮ್ಗೆ ಟ್ಯಾನ್ ಅಲ್ಲಿ 30 ಡಿಗ್ರಿ ಸಿಗುತ್ತೆ. ಸೊ 34th ನಮ್ಗೆ 30 ಡಿಗ್ರಿ. ಸೊ ಇದು ಆಪ್ಷನ್ ಸಿ. ಸಾರಿ, 34th ಕ್ವೆಶ್ಚನ್ ನೋಡೋಣ. ಸಾರಿ 34th ಕ್ವೆಶ್ಚನ್ ಇತ್ತು, ನಾನು 34th ಮಾರ್ಕ್ ಮಾಡಿ. 35th ಕ್ವೆಶ್ಚನ್ ನೋಡೋಣ. The area of the triangle whose vertices are 1, 2, -2, 3, -3, -4. ಸೊ ಏರಿಯಾ ಕಂಡುಹಿಡಿಬೇಕು, ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್. ನಾನು ಕೋಆರ್ಡಿನೇಟ್ಸ್ ಫಸ್ಟ್ ಬರ್ಕೊಳ್ತೀನಿ. ಸ್ವಲ್ಪ ಕೆಳಗೆ ಹೋಗೋಣ. ಇದು 35th ಕ್ವೆಶ್ಚನ್. ಕೋಆರ್ಡಿನೇಟ್ಸ್ ಏನು? 1, 2, -2, 3. ಇದನ್ನ ಸರಿ ಬರ್ಕೊಡ್ಬೇಕು, ಇಲ್ಲೊಂದ್ರೆ ಕ್ಯಾಲ್ಕುಲೇಷನ್ ರಾಂಗ್ ಆಗತ್ತೆ. ಅಂಡ್ ಸಿ ಕೊಟ್ಟಿರೋದು -3, -4. ಸೊ ನಾನು ಏನ್ ತೊಳ್ತೀನಿ, ಇದು x1 y1, x2 y2, x3 y3. ಅಂಡ್ ಏರಿಯಾ ಫಾರ್ಮುಲಾ ಏನು? ಏರಿಯಾ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಹಾಫ್ ಇಂಟು x1 ಇಂಟು y2 minus y3, ನನ್ನ ಜೊತೆನೆ ಹೇಳಿ, ಪ್ಲಸ್ x2 ಇಂಟು y3 minus y1 ಪ್ಲಸ್ x3 ಇಂಟು y1 minus y2. ಸೊ ಎಲ್ಲ ಬ್ರಾಕೆಟ್ ಕ್ಲೋಸ್ ಮಾಡೋಣ. ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನ್ ಸಿಗತ್ತೆ? ಏರಿಯಾ is equal to modulus half into x1 ಇಲ್ಲಿ 1, y2 minus y3 ಅಂದ್ರೆ 3 minus of -4, so 3 plus 4 plus x2 ಇಲ್ಲಿ -2 into -4 -2 plus x3 ಇಲ್ಲಿ -3 into 2 -3. ಓಕೆ, ಸೊ ಇದನ್ನ ನಾನು ಇವಾಗ ಸಾಲ್ವ್ ಮಾಡಕ್ ಹೋದ್ರೆ ಮಾಡ್ಯುಲಸ್ ಆಫ್ ಹಾಫ್ ಇಂಟು 1 into 3 plus 4, so 1 into 7 ಅಂದ್ರೆ 7. ಅಂಡ್ ನೆಕ್ಸ್ಟ್ ಒಳಗೆ ಏನಿದೆ? -4 -2 ಅಂದ್ರೆ ಇದು -6 ಆಗತ್ತೆ. ಅಂಡ್ -6 into -2 ಪ್ಲಸ್ 12. ನೆಕ್ಸ್ಟ್ ಇಲ್ಲಿ ಏನು? -3 plus 2 ಅಂದ್ರೆ -1. ಅಂಡ್ -3 into -1 ಅಂದ್ರೆ ಏನಾಗುತ್ತೆ? -3 into -1 ಪ್ಲಸ್ 3. ಸೊ ಇದು ಅಕಸ್ಮಾತ್ ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ನಾನು ಏನ್ ಬರ್ಕೊಳ್ಬಹುದು, ಸುಮ್ಮನೆ ಬ್ರಾಕೆಟ್ ಅಲ್ಲಿ ಇದೇನಾಗುತ್ತೆ? -2 into -6 ಅಂಡ್ ಇಲ್ಲಿ ಏನಾಗುತ್ತೆ? -3 into -1. ಸೊ ಇವಾಗ ಏನಾಗತ್ತೆ? ಮತ್ತೆ ಸ್ವಲ್ಪ ಕೆಳಗೆ ಹೋಗ್ಬೇಕು. ಓಕೆ, ನೆಕ್ಸ್ಟ್ ಏನಾಗತ್ತೆ ಅಂದ್ರೆ ಏರಿಯಾ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಹಾಫ್ ಇಂಟು 7 plus 12 19, 19 plus 3 22. ಈಗ ನಾನು ಮಾಡ್ಯುಲಸ್ ತೆಗಿಬಹುದು, ಯಾಕಂದ್ರೆ ಎಲ್ಲ ಪಾಸಿಟಿವ್ ಇದೆ. ಸೊ ಹಾಫ್ ಇಂಟು 22, ಇದು 2 1s are, ಇದು 2 into 11. ಸೊ ಇದರ ಅರ್ಥ ಏರಿಯಾ ಇಸ್ ಈಕ್ವಲ್ ಟು 11 ಸ್ಕ್ವೇರ್ ಯೂನಿಟ್ಸ್. ಓಕೆ, ಇಲ್ಲಿ ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ 11 ಸ್ಕ್ವೇರ್ ಯೂನಿಟ್ಸ್ ಇದೆ. ಸೊ 35th ಕ್ವೆಶ್ಚನ್ ಆಪ್ಷನ್ ಎ ನ ಮಾರ್ಕ್ ಮಾಡೋಣ. ಓಕೆ, 36th question. The length of a tangent from a point A at a distance 5 centimeter from the center of the circle is 4 centimeter. The radius is dash. So ಇದನ್ನ ವಿಜುವಲೈಸ್ ಹಂಗೆ ಮಾಡಕ್ ಆಗಲ್ಲ, ಡ್ರಾ ಮಾಡಿದ್ರೇನೆ ಹೆಲ್ಪ್ ಆಗತ್ತೆ. ಸೊ ನಾನು ಇಲ್ಲಿ ಕೆಳಗೆ ಹೋಗ್ತೀನಿ. 36th question. ಇದು ಒಂದ್ ಸರ್ಕಲ್ ಅಂಡ್ ಇಲ್ಲಿ ಒಂದ್ ಟ್ಯಾಂಜೆಂಟ್ ಇದೆ ಈ ಸರ್ಕಲ್ಗೆ. ಸೊ ಇದು ಪಾಯಿಂಟ್ ಎ ಇಂದ ಟ್ಯಾಂಜೆಂಟ್ ಡ್ರಾ ಆಗಿದೆ ಈ ಸರ್ಕಲ್ಗೆ. ಅಂಡ್ ಅವ್ರು ಹೇಳ್ತಿರೋದು ಫ್ರಮ್ ದ ಸೆಂಟರ್ ಆಫ್ ದ ಸರ್ಕಲ್ ಇದ್ರ ಡಿಸ್ಟೆನ್ಸ್ 4 centimeter ಅಂತ ಹೇಳ್ತಿರೋದು ತಾನೆ. ಸಾರಿ, at a distance 5 centimeter. The length of a tangent point A at a distance 5 centimeter from the center is 4 centimeter. Okay, so ಇದು 5 centimeter ಅಂತಿದ್ದಾರೆ. ಅಂಡ್ ಲೆಂತ್ ಆಫ್ ಟ್ಯಾಂಜೆಂಟ್ 4 centimeter ಅಂತಿದ್ದಾರೆ. ರೇಡಿಯಸ್ ಎಷ್ಟು ಅಂತ ಕೇಳ್ತಿರೋದು ಆರ್. ನಮಗೆ ಏನ್ ಗೊತ್ತು, ಇದ್ ನಾನ್ ಓ ಅಂತ ಕರೆದ್ರೆ, ಇದ್ ನಾನ್ ಪಿ ಅಂತ ಕರೆದ್ರೆ, ಆಂಗಲ್ ಎ ಪಿ ಓ
90 ಡಿಗ್ರಿ ಅಂತ ಗೊತ್ತು ಥಿಯರಮ್ ಇಂದ. ಸೊ ನಾನು ಏನ್ ಬರೀಬಹುದು, ಇನ್ ಟ್ರಯಾಂಗಲ್ ಎ ಪಿ ಓ angle P equal to 90 degree. So ಇವಾಗ ರೈಟ್ ಆಂಗಲ್ ಟ್ರಯಾಂಗಲ್ ಇದೆ. ಸೊ AP square plus PO square is equal to AO square. ಯಾಕಂದ್ರೆ AO ನಮ್ ಹೈಪೋಟೆನ್ಯೂಸ್. ಸೊ ಇದರ ಅರ್ಥ ಏನು, 4 square plus PO square is equal to 5 square. ಇದಾಗ್ಲೇ ಒಂದು ಪೈಥಾಗೋರಿಯನ್ ಟ್ರಿಪ್ಲೆಟ್, ಸೊ ನಿಮಗೆ ಗೊತ್ತಿರ್ಬೋದು ಆನ್ಸರ್ ಏನು ಅಂತ. ಸೊ ಬಟ್ ಸಾಲ್ವ್ ನಾನು ಇನ್ನು ಮಾಡ್ತೀನಿ. plus PO square is equal to 25. ಇದರ ಅರ್ಥ PO square is equal to 25 minus 16, 9. ಇದರ ಅರ್ಥ PO is equal to 3 centimeter distance, so positive ಇರುತ್ತೆ. ಸೊ ರೇಡಿಯಸ್ 3 centimeter ಅಂತ ಗೊತ್ತು. ಸೊ ಇದು ಆಪ್ಷನ್ ಎ 3 centimeter. ಸೊ 36 ಕ್ವೆಶ್ಚನ್ ಗೆ ಆಪ್ಷನ್ ಎ ನ ಸರ್ಕಲ್ ಮಾಡೋಣ. 37th question. ರಿಲೇಶನ್ಶಿಪ್ ಅಮಾಂಗ್ ಮೀನ್ ಮೀಡಿಯನ್ ಮೋಡ್. ಸೊ ಇವನ್ ಪ್ರೀವಿಯಸ್ ಮಾಡೆಲ್ ಪೇಪರ್ಲು ಇದನ್ನೇ ಸಾಲ್ವ್ ಮಾಡಿದ್ವಿ. ನಿಮಗ್ ಗೊತ್ತಿರ್ಬೇಕು, ಟೆಕ್ಸ್ಟ್ ಬುಕ್ ಅಲ್ಲಿ ಡೈರೆಕ್ಟ್ ಆಗಿ ಒಂದ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇದ್ರ ಸ್ಟ್ಯಾಟಿಸ್ಟಿಕ್ಸ್ ಇಂದ. ಸೊ ಇದ್ರ ಆನ್ಸರ್ 3 ಮೀಡಿಯನ್ ಈಕ್ವಲ್ಸ್ 2 ಮೀನ್ ಪ್ಲಸ್ ಮೋಡ್, ಆಪ್ಷನ್ ಬಿ. ಸೊ 37th one ಆಪ್ಷನ್ ಬಿ. ಓಕೆ, ಇದು ಆಪ್ಷನ್ ಬಿ ನ ಮಾರ್ಕ್ ಮಾಡಿ. 38th one ನೋಡೋಣ. When a line segment is divided in the ratio 2:3, how many parts is it divided into? So ಇದು ಕನ್ಸ್ಟ್ರಕ್ಷನ್ಸ್ ಚಾಪ್ಟರ್ ಆಕ್ಚುಲಿ ಕ್ವೆಶನ್ ಬಂದಿರೋದು. ಸೊ ಏನ್ ಹೇಳ್ತಿದ್ದಾರೆ ಅಂದ್ರೆ, ನಾವು ಕನ್ಸ್ಟ್ರಕ್ಷನ್ಸ್ ಚಾಪ್ಟರ್ ಅಲ್ಲಿ ಒಂದ್ ಲೈನ್ ನಾವೇನಾದ್ರು ಸೆಗ್ಮೆಂಟ್ 2:3 ರೇಷಿಯೋ ಅಂತ ಕೊಟ್ಟಿದ್ದಾಗ ಏನ್ ಮಾಡ್ಬೇಕು ಅಂದ್ರೆ ಕನ್ಸ್ಟ್ರಕ್ಷನ್ಸ್ ಅಲ್ಲಿ ನಾವು ಫಸ್ಟ್ 2 ಮತ್ತೆ 3 ಸಮ್ ತಗೊಳ್ಬೇಕು. ಸಮ್ ತಗೊಂಡ್ಬಿಟ್ಟು ಅಷ್ಟ್ ಪಾರ್ಟ್ಸ್ ನ ಡ್ರಾ ಮಾಡ್ತೀವಿ, A1 A2 A3 A4 A5 ಅಂತ. ಸೊ ಇಲ್ಲಿ 2:3 ಸಮ್ ತಗೊಂಡ್ರೆ ಏನಾಗುತ್ತೆ, 2 + 3 5 ಬರುತ್ತೆ. ಸೊ ಟೋಟಲಿ 5 ಡಿಫರೆಂಟ್ ಪಾರ್ಟ್ಸ್ ನಾವು ಕಟ್ ಮಾಡ್ತೀವಿ ಸೆಗ್ಮೆಂಟ್ ಮೇಲೆ. ಸೊ ಆಪ್ಷನ್ ಬಿ 5 ಮಾರ್ಕ್ ಮಾಡೋಣ. Thirty-ninth question. The shape of an ice cream cone is a combination of dash. So ice cream cone ಎಲ್ಲರಿಗೂ ಗೊತ್ತು ಅದೇನು ಅಂತ. ಸೊ 39th one ನಾನು ತೋರಿಸ್ತೀನಿ ಇಲ್ಲಿ. ಐಸ್ ಕ್ರೀಮ್ ಕೋನ್ ಫಸ್ಟ್ ಕೆಳಗಿನ ಭಾಗ ಏನ್ ತರ ಇರುತ್ತೆ, ಒಂದು ಸಾರಿ ಐಸ್ ಕ್ರೀಮ್ ಕೋನ್ ಕೇಳಿಲ್ಲ, ಫುಲ್ ಐಸ್ ಕ್ರೀಮ್ ಬಗ್ಗೆ ಕೇಳ್ತಿದ್ದಾರೆ. ಸೊ ಐಸ್ ಕ್ರೀಮ್ ನಮಗ್ ಗೊತ್ತು ಏನು, ಕೆಳಗಿನ ಭಾಗ ಒಂದು ಕೋನ್ ತರ ಇರುತ್ತೆ. ಸೊ 39th one ಕೆಳಗಿನ ಭಾಗ ಒಂದು ಕೋನ್. ಸೊ ಹೀಗಿರುತ್ತೆ. ಅಂಡ್ ಮೇಲ್ಗಡೆ ಏನಿರುತ್ತೆ, ಐಸ್ ಕ್ರೀಮ್ ಸ್ಕೂಪ್ ಹಾಕ್ತೀವಿ. ಅಂಡ್ ಐಸ್ ಕ್ರೀಮ್ ಸ್ಕೂಪ್ ಹೇಗಿರುತ್ತೆ, ಹೀಗಿರುತ್ತೆ. ಇದೊಂದು ಹೆಮಿಸ್ಫಿಯರ್ ತಾನೆ. ಸೊ ಇದೊಂದು ಕೋನ್, ಇದು ಹೆಮಿಸ್ಫಿಯರ್. ಸೊ ಈ ಕಾಂಬಿನೇಷನ್ ಏನಾಗುತ್ತೆ, ಹೆಮಿಸ್ಫಿಯರ್ ಪ್ಲಸ್ ಕೋನ್, ಆಪ್ಷನ್ ಬಿ. ಸೊ 39th one ಆಪ್ಷನ್ ಬಿ. Last question of the paper, 40th one. The value of sin A from 0 degree to 90 degree always dash. So ನಮಗೆ ಸ್ಪೆಸಿಫಿಕ್ ಆಂಗಲ್ಸ್ ಯಾವ್ದಾದಿರೋದು, 0, 30, 45, 60 and 90 degrees. sin 0 ಏನು, 0. sin 90 degree ಏನು, 1. ಸೊ 0 ಇಂದ 1 ತನಕ ಹೋಗ್ತಿದೆ. 0 ಆದ್ಮೇಲೆ ನಮಗೆ sin 30 degrees ಹಾಫ್ ಇದೆ. ಸೊ 0 ಇಂದ ಹಾಫ್ ಇಂದ 1 ಹೋಗ್ತಿದೆ, ಇನ್ಕ್ರೀಸ್ ಆಗ್ತಿದೆ. ಸೊ ಯಾವಾಗ್ಲೂ ಇನ್ಕ್ರೀಸಸ್ ಫ್ರಮ್ sin 0 to 90 degrees. ಸೊ ಆಪ್ಷನ್ ಎ ನ ಮಾರ್ಕ್ ಮಾಡ್ಬೇಕು. ಸೊ ಇಲ್ಲಿ ನಾವು ಈ ಮಾಡೆಲ್ ಪೇಪರ್ ಅನ್ನು ಮುಗಿಸಿದೀವಿ. ಅಕಸ್ಮಾತ್ ಏನಾದ್ರು ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಅಥವಾ ನಮ್ಮ ವಾಟ್ಸ್ಆಪ್ ನಂಬರ್ಗೂ ಮೆಸೇಜ್ ಮಾಡ್ಬೋದು. ಮುಂದಿನ ದಿನದಲ್ಲಿ ನಾವು ಇನ್ನು ಪೇಪರ್ MCQ ಕ್ವೆಶನ್ಸ್ ಮಾಡ್ತೀವಿ, ಮತ್ತೆ ರಿವಿಷನ್ ವಿಡಿಯೋಸ್ ಹಾಕ್ತೀವಿ. ರಿವಿಷನ್ ವಿಡಿಯೋಸ್ ಡೈರೆಕ್ಟ್ ಆಗಿ ಫಾರ್ಮುಲಾ ಮತ್ತೆ ಏನೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅದನ್ನ ಕವರ್ ಮಾಡುತ್ತೆ. ಆಲ್ ದ ಬೆಸ್ಟ್. ಹೋಪ್ ಇದು ನಿಮಗೆ ಹೆಲ್ಪ್ ಆಯ್ತು.